श्री गुरुभ्यो नमः। हरि ओम। सुमतिभिरनुमेयं शुभ्रकाजं सखायं सुखमजमनपायं मुक्त्युपायं विमायं ग्रहजमहममेजं ध्येयमम्नायगेयं सदजमसदजेयं श्रीसहाजं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात् वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती स मम वचसि निधत्तां सन्निधिं मानसे च मिथ्या सिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। ಇವತ್ತಿನ ದಿವಸ ನಾವು ದಶಾವತಾರ ಸ್ತುತಿ, ವಾದಿರಾಜರು ಮಾಡಿದ ದಶಾವತಾರ ಸ್ತುತಿಯನ್ನ ನೋಡೋಣ. ನಿಮಗೆ PDF ಬಂದಿದೆ, ಅದನ್ನ ಗಮನಿಸಿ. ಇದು ಮುಗಿದ ಮೇಲೆ ಶನೈಶ್ಚರ ಕೃತ ಲಕ್ಷ್ಮೀ ನರಸಿಂಹ ಸ್ತೋತ್ರ ಅದೇನ್ ಕಳಿಸಿದ್ದಾರೆ ಅದನ್ನ ನೋಡೋಣ. ಇವತ್ತಿನ ದಿವಸ ಈಗ ದಶಾವತಾರ ಸ್ತುತಿಯೊಂದಿಗೆ ಪ್ರಾರಂಭ. ನಮ್ಮ ಬುದ್ಧಿ ಹತ್ತತ್ತು ತರ ಓಡ್ತಾ ಇರುತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ. ಆದ್ರೆ ಎಲ್ಲಾ ಬುದ್ಧಿ ಸರಿಯಾಗಿರ್ಲಿ ಅಂತ ಆಗ್ಬೇಕು ಅಂತ ಆದ್ರೆ ಎಲ್ಲ ಬುದ್ಧಿ ಸರಿಯಾಗ್ಬೇಕು ಅಂತ ಆದ್ರೆ ಆಗ ಭಗವಂತನ ಅನುಗ್ರಹ ಆಗ್ಬೇಕು. ಅದಕ್ಕೋಸ್ಕರ ನಾವು ದಶಾವತಾರ ಸ್ತೋತ್ರವನ್ನ ಪ್ರಾರಂಭ ಮಾಡ್ತಾ ಇರೋದು. ಅನ್ನ 10 ಭಗವಂತನ ಅವತಾರಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ರೆ ನಮ್ಮ ಬುದ್ಧಿ 10 ದಿಕ್ಕುಗಳಲ್ಲೂ ಕೂಡ ಸರಿಯಾಗಿರುತ್ತೆ ಅಂತ. ಅದನ್ನ 10 ದಿಕ್ಕುಗಳಲ್ಲಿಯೂ ನಾವು ನಿರ್ವಿಘ್ನವಾಗಿ ಓಡಾಡ್ಬೇಕು ಅಂತ ಆದ್ರೆ, 10 ದಿಕ್ಕುಗಳಲ್ಲಿಯೂ ಹೋಗುವಂತಹ ನಮ್ಮ ಬುದ್ಧಿ ಸರಿಯಾಗಿರ್ಬೇಕು ಅಂತ ಆದ್ರೆ ಆಗ ಈ 10 ಅವತಾರಗಳ ಪ್ರಾರ್ಥನೆಯನ್ನ ಮಾಡ್ಬೇಕು. ಅಷ್ಟೇ ಅಲ್ಲ, ಈ 10 ಅನ್ನೋದು ಪೂರ್ಣ ಅನ್ನೋ ಅರ್ಥವನ್ನ ತಿಳಿಸ್ಕೊಡುತ್ತೆ. ಮಧ್ವಾಚಾರ್ಯಗೆಲ್ಲ ದಶಪ್ರಮತಿ ಅಂತ ಕರೀತಾರೆ, ಯಾಕಂದ್ರೆ ಪೂರ್ಣ ಪ್ರಮತಿ ಅಂತ ಅರ್ಥ. ದಶ ಅಂದ್ರೆ ಪೂರ್ಣ ಅಂತ ಅರ್ಥ. ಹಾಗೆ ಪೂರ್ಣವಾಗಿ ಭಗವಂತನ ಅನುಗ್ರಹ ಆಗಿ ಸರಿಯಾಗಿ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅಂದ್ರೆ ದಶಾವತಾರಗಳ ಪ್ರಾರ್ಥನೆ ಮುಖ್ಯ. ಆ ನಿಟ್ಟಿನಲ್ಲಿ ಮೊದಲಿಗೆ ಈ ದಶಾವತಾರ ಸ್ತೋತ್ರದ ಮೊದಲನೇ ಪದ್ಯ ಅದನ್ನ ಈಗ ಗಮನಿಸೋಣ. ದಶಾವತಾರ ಸ್ತೋತ್ರದ ಮೊದಲನೇ ಪದ್ಯ. ನಮೋಸ್ತು ನಮೋಸ್ತು ನೀರಾಯಣ ನೀರಾಯಣ ಮಂದಿರಾಯ ಮಂದಿರಾಯ ನಮೋಸ್ತು ನಮೋಸ್ತು ಹಾರಾಯಣ ನಾರಾಯಣ ಕಂಧರಾಯ ಸುಂದರಾಯ ನಮೋಸ್ತು ನಮೋಸ್ತು ಪಾರಾಯಣ ನಾರಾಯಣ ಚರ್ಚಿತಾಯ ಚರ್ಚಿತಾಯ ನಮೋಸ್ತು ನಮೋಸ್ತು ನಾರಾಯಣ ನಾರಾಯಣ ತೇರ್ಚಿತಾಯ. ಲೇರ್ಚಿತಾಯ. ಈ ಶ್ಲೋಕದಲ್ಲಿ ವಾದಿರಾಜರು ಸ್ವಾರಸ್ಯ ಪದ, ಸ್ವರಸವಾದ ಪದ ಹಾಕ್ತಾರೆ. ಒಂದು ನಾರಾಯಣ ನಾವು ಕೇಳಿರ್ತೀವಿ, ಮತ್ತೊಂದು ಪಾರಾಯಣ ಕೇಳಿರ್ತೀವಿ. ಪಾರಾಯಣ ಮಾಡ್ತಾ ಇರೋದು ಅಂತ ಒಂದು, ಇನ್ನೊಂದು ನಾರಾಯಣ ನಾರಾಯಣ ಅಂತ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತೀವಿ. ಇನ್ನೆರಡು ಶಬ್ದ ಹಾಕ್ತಾರೆ, ನೀರಾಯಣ ಹಾರಾಯಣ ಅಂತ. ಹಾಗಾದ್ರೆ ಒಟ್ಟು 4 ಶಬ್ದ: ನೀರಾಯಣ, ಹಾರಾಯಣ, ಪಾರಾಯಣ, ನಾರಾಯಣ ಅಂತ. ಹೀಗೆ ಪ್ರಾಸಬದ್ಧವಾದ ಪದಗಳು. ಇಲ್ಲೆಲ್ಲ ನಮೋಸ್ತು 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 ಈ ಶ್ಲೋಕದಲ್ಲಿ ಇಷ್ಟಿದೆ. ಹಾಗಾದ್ರೆ ಯಾರ್ಯಾರು ನಮಸ್ಕಾರ ಮಾಡಿದ್ದಾರೆ? ನೀರಾಯಣ ಮಂದಿರ. ಮಂದಿರ ಅಂದ್ರೆ ಮನೆ ಅಂತ ಅರ್ಥ. ದೇವ ಮಂದಿರ ಅಂತ ಹೇಳ್ತೀವಿ. ದೇವ ಮಂದಿರ ಅಂದ್ರೆ ದೇವರಿಗೆ ಮಂದಿರ, ಮನೆ ಅಂತ ಅರ್ಥ. ಇಲ್ಲೂ ಮಂದಿರ ಯಾವ್ದು ಮಂದಿರ ಅಂದ್ರೆ ನೀರಾಯಣ ಮಂದಿರ. ನೀರ ಅಯನ,
ನೀರ ಅಂದ್ರೆ ಸಂಸ್ಕೃತದಲ್ಲೂ ನೀರು ಅಂತಾನೆ ಅರ್ಥ. ನೀರ ಅಂತ ಕರೀತಾರೆ, ನೀರು ಅಂತ ಕರೆಯಲ್ಲ ಅಷ್ಟೇ. ನೀರು ಅಂತ ಕರೆದ್ರೆ ನೀರಲ್ಲ ಅರ್ಥ, ನೀರ ಅಂತ ಅಷ್ಟೇ ಕರೆದ್ರೆ ಅದ ಸಂಸ್ಕೃತದಲ್ಲಿ ಅದಕ್ಕೆ ನೀರು ಅಂತ ಅರ್ಥ. ಹಾಗಾದ್ರೆ ನೀರನ್ನೇ ಅಯನ ಮನೆ ಮಾಡ್ಕೊಂಡಿದ್ದಾನೆ. ಹಾಗಾದ್ರೆ ಸಮುದ್ರವೇ ಯಾರಿಗೆ ಮನೇನೋ ಅಂತ ಭಗವಂತನಿಗೆ ನಮಸ್ಕಾರ. ಸಮುದ್ರದ ಮೇಲೆ ಯಾರು ಇರ್ತಾನೆ? ನಾರಾಯಣ ಇರ್ತಾನೆ. ಹಾಗಾದ್ರೆ ನೀರಾಯಣ ಮಂದಿರ ಅಂದ್ರೆ ನೀರ ಅಂದ್ರೆ ನೀರು, ಆ ನೀರಿಗೆ ಅಯನ ಅಂದ್ರೆ ಆಧಾರ. ನೀರು ಜಾಸ್ತಿ ಎಲ್ಲಿ ಸಿಗತ್ತೆ? ಸಮುದ್ರದಲ್ಲಿ. ಅಂತ ಸಮುದ್ರವನ್ನೇ ಮಂದಿರ ಮನೆ ಮಾಡ್ಕೊಂಡಿರೋರು ಅಂತ ಭಗವಂತನಿಗೆ ನಮೋಸ್ತು ನಮಸ್ಕಾರ ಅಂತ. ಇದು ನೀರಾಯಣ ಮಂದಿರನಿಗೆ ನಮಸ್ಕಾರ ಮೊದಲು. ಇನ್ನು ನಮೋಸ್ತು ಹಾರಾಯಣ ಕಂಧರಾಯ. ಇನ್ನು ಹಾರಾಯಣ ಕಂಧರ. ಹಾರಾಯಣ ಅಂದ್ರೇನು? ಹಾರಕ್ಕೆ ಅಯನ ಆಧಾರ, ಅದೇ ಹಾರ ಹಾಕೊಂಡಿದ್ದಾನೆ ದೇವರು ಅಂತ ಅರ್ಥ. ಈಗ ನಾವು ಭಾಸ್ವತ್ ಕೌಸ್ತುಭ ಭಾಸಕಂ ಅಂತೆಲ್ಲ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತೀವಿ. ಅದಕ್ಕಂತೇನು ಕೌಸ್ತುಭ ಮಣಿಯನ್ನ ತನ್ನ ಕುತ್ತಿಗೆಗೆ ಹಾರವನ್ನಾಗಿ ಹಾಕೊಂಡಿದ್ದಾನೆ. ಹಾಗಾದ್ರೆ ಹಾರವನ್ನ ಹಾಕೊಂಡಿರೋ ಭಗವಂತನಿಗೆ ಹಾರಾಯಣ ಅಂತ ಕರೀತಾರೆ. ಹಾಗಾದ್ರೆ ರಾಮಾಯಣ ಅಂದೇನರ್ಥ? ರಾಮಾಯಣ ಬರುತ್ತೆ, ರಾಮನಿಗೆ ಆಧಾರವಾದ ಗ್ರಂಥ, ರಾಮನ ಬಗ್ಗೆ ಅಲ್ಲಿದೆ ಅಂತ ಅರ್ಥ. ಅದಕ್ಕೆ ರಾಮಾಯಣ. ನಾರಾಯಣ ಅಂದ್ರೆ ಏನರ್ಥ? ನಾರ ಅಂದ್ರೆ ಈ ಶಬ್ದಕ್ಕೆ ವಸ್ತುತಃ ಸುಮಾರು ಅರ್ಥ ಹೇಳ್ತಾರೆ. ಶಾಸ್ತ್ರದಲ್ಲೆಲ್ಲ 104 ಅರ್ಥ ಇದೆ, 250 ಅರ್ಥ ಇದೆ. ನಾರಾಯಣ ಅನ್ನೋ ಒಂದು ಶಬ್ದಕ್ಕೆ ಅಷ್ಟೊಂದು ಅರ್ಥ ಹೇಳ್ತಾರೆ. ಅದೇ ಇವಾಗ ಅಷ್ಟರ್ಥ ಹೇಳಲಿಕ್ಕೆ ಹೋಗಲ್ಲ. ಈಗ ಒಂದು ಸಾಕು ನಮ್ಗೆ. ನಾರಾಯಣ ಅಂದ್ರೆ ಸಾಮಾನ್ಯವಾಗಿ ಏನರ್ಥ? ನಾರ ಅಂದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಯಾಕೆ ಲಕ್ಷ್ಮೀ ದೇವಿಗೆ ನಾರ ಅಂತ ಕರೀತಾರೆ? ಅರ ಅಂದ್ರೆ ದೋಷ, ದೋಷಗಳು ಇಲ್ಲದೆ ಇರೋಳಿಗೆ ನಾರ ಅಂತ ಕರೀತಾರೆ. ಹಾಗಾದ್ರೆ ದೋಷ ರಹಿತಳಾದ ಲಕ್ಷ್ಮಿಗೆ ನಾರ ಅಂತ ಅರ್ಥ. ನಾರಾಯಣ ಅಂದ್ರೆ ಲಕ್ಷ್ಮಿಗೆ ಆಧಾರ ನಾದವನು ನಾರಾಯಣ ಅಂತ ಅರ್ಥ. ಹೀಗೆ ನಾರಾಯಣ. ಹಾರಾಯಣ ಕಂಧರ. ಹಾರ ಇದೆ ನಿಜ, ಹಾರ ಎಲ್ಲಿದೆ? ಕಂಧರದಲ್ಲಿ ಹಾರ ಇದೆ, ಕುತ್ತಿಗೆಯಲ್ಲಿ ಹಾರ ಇದೆ ಅಂತ ಹೇಳ್ಬೇಕು. ಹಾಗಾದ್ರೆ ಕುತ್ತಿಗೆಯನ್ನ ಹೇಳಲಿಕ್ಕೆ ಇಲ್ಲಿ ಯಾವ ಶಬ್ದ ಬಳಸಿದ್ದಾರೆ? ಕಂಧರ. ಕಂಧರ ಅಂತ ಯಾಕೆ ಕುತ್ತಿಗೆ ಕರೀತಾರೆ? ಕಮ್ ಅಂದ್ರೆ ತಲೆ ಅಂತ ಅರ್ಥ. ತಲೆಯನ್ನ ಧರಿಸೋದು ಯಾವುದು? ಕುತ್ತಿಗೆ. ಯಾಕೆ ಕುತ್ತಿಗೆ ಮೇಲ್ ತಲೆ ಇದೆ, ಆದ್ರಿಂದ ಅದನ್ನ ಕಮ್ ಅಂದ್ರೆ ತಲೆಯನ್ನು ಧರಿಸುವಂತ ಕುತ್ತಿಗೆಗೆ ಕಂಧರ ಅಂತ ಕರೀತಾರೆ. ಈ ಕಂಧರ ಯಾವುದಕ್ಕೆ ಆಧಾರ? ಹಾರಕ್ಕೆ ಆಧಾರ, ಹಾರ ಅದರಲ್ಲಿದೆ. ಹೀಗೆ ಹಾರಾಯಣ ಕಂಧರನಿಗೆ ನಮಸ್ಕಾರ, ನೀರಾಯಣ ಮಂದಿರನಿಗೆ ನಮಸ್ಕಾರ. ಇನ್ನು ಪಾರಾಯಣ ಚರ್ಚಿತಾಯ. ನಾವೆಲ್ಲ ಪಾರಾಯಣ ಮಾಡ್ತಾ ಇರ್ತೀವಿ. ಆ ಪಾರಾಯಣದಿಂದ ಭಗವಂತನ ಪೂಜೆ ಆಗ್ತಾ ಇದೆ. ಆ ಪಾರಾಯಣದಿಂದ ಅರ್ಚನೆಗೊಳ್ಳುವಂತಹ ಭಗವಂತನಿಗೆ ನಮಸ್ಕಾರ. ಅದನ್ನ ದೇವರಿಗೆ ಪಾರಾಯಣ ಅಂದ್ರೆ ತುಂಬಾ ಇಷ್ಟ ಅಂತೆ. ಪಾರಾಯಣ ಅಂದ್ರೆ ಏನು? ಪಾರಕ್ಕೆ ಹೋಗ್ಬೇಕು ಅಂತ ಅರ್ಥ. ಪಾರಕ್ಕೆ ಹೋಗೋದು ಅಂದ್ರೆ ಭಕ್ತಿ ಶ್ರದ್ಧೆಗಳ ಪಾರಕ್ಕೆ ಹೋಗಿ ಮಾಡುವಂತಹ ಪಾರಾಯಣ ಅಂತ. ಹಾಗಾಗಿ ಪರಾಯಣರು ಆಗ್ಬೇಕು, ಪಾರಾಯಣವನ್ನ ಮಾಡ್ತಾ ಇರ್ಬೇಕು. ಪರಾಯಣರಾಗಿ ಪಾರಾಯಣ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ ಅರ್ಥ ಇಷ್ಟೇ. ಪರಾಯಣರಾಗಿ ಅಂದ್ರೆ ಪರ ಅಂದ್ರೆ ಶ್ರೇಷ್ಠ ಪರಮಾತ್ಮ, ಅವನಲ್ಲಿ ನಮ್ಮ ಭಕ್ತಿ ಶ್ರದ್ಧೆಗಳನ್ನಿಟ್ಟು ಪಾರಾಯಣ ಮಾಡ್ಬೇಕು ಅಂತ. ಪರಾಯಣನಾಗಿ ಪಾರಾಯಣ ಮಾಡ್ತಾ ಇರ್ಬೇಕು ಅಂತ. ಪಾರಾಯಣದಿಂದ ಅರ್ಚಿತನಾದ ಭಗವಂತನಿಗೆ ನಮಸ್ಕಾರ. ನಮೋಸ್ತು ನಾರಾಯಣ ತೇರ್ಚಿತಾಯ. ಇಂತಹ ಅರ್ಚಿತನಾದ ನಾರಾಯಣನಿಗೆ ನಮಸ್ಕಾರ. ಇಲ್ಲೆಲ್ಲ ನಾರಾಯಣನೊಂದಿಗೆ ಪ್ರಾರ್ಥನೆ ಮಾಡಿದ್ರು. ವಸ್ತುತಃ 10 ಅವತಾರದಲ್ಲಿ ನಾರಾಯಣ ಅಂತ ಅವತಾರ ಇದೆಯಾ? ಇಲ್ಲ. ಆದ್ರೆ 10 ಅವತಾರ ಆಗಿರೋದು ಭಗವಂತನದ್ದೇ ಅಂತ ತಿಳಿಸ್ಬೇಕಂದ್ರೆ ಕೆಲವರೆಲ್ಲ ಈಗ ಬಲರಾಮ ದೇವರನ್ನು ಕೂಡ ದಶಾವತಾರದಲ್ಲಿ ಸೇರಿಸ್ಕೊಳ್ತಾರೆ. ವಸ್ತುತಃ ಬಲರಾಮ ಅವನು ಸಾಕ್ಷಾತ್ ಭಗವಂತನ ಅವತಾರ ಅಲ್ಲ, ಆದ್ರೆ ಅವನಲ್ಲಿ ವಿಶೇಷ ಆವೇಶ ಇದೆ. ಯಾವುದರ ಆವೇಶ ಇದೆ? ಶುಕ್ಲಕೇಶ ಅನ್ನೋ ಭಗವಂತನ ರೂಪದ ಆವೇಶ ಇದೆ. ಅದು ಭಗವಂತ ತಾನು 2 ಅವತಾರ ಹೊತ್ಕೊಂಡ್ ಬಂದ ಭೂಭಾರ ಹರಣ ಮಾಡ್ಲಿಕ್ಕೋಸ್ಕರ. ಯಾವ್ದ್ಯಾವ್ದು? ಒಂದು ಶುಕ್ಲಕೇಶ, ಮತ್ತೊಂದು ಕೃಷ್ಣಕೇಶ ಅಂತ. ಶುಕ್ಲಕೇಶ ಅಂದ್ರೆ ಬಿಳಿ ಕೂದಲು ಅಂತ ಅರ್ಥ, ಕೃಷ್ಣಕೇಶ ಅಂದ್ರೆ ಕಪ್ಪು ಕೂದಲು. ಭಗವಂತನ ಕಪ್ಪು ಒಂದು ಕೂದಲಿನ ಅವತಾರನೇ ಕೃಷ್ಣ. ಕಪ್ಪು ಕೂದಲೇ ಒಂದು ಕೃಷ್ಣನಾಗಿ ಬಂದಿತ್ತಷ್ಟೇ. ಇನ್ನೊಂದು ಬಿಳಿ ಕೂದಲೇ ಬಲರಾಮನಾಗಿ ಬಂದಿದ್ದು ಅಂತ. ಅದ ಬಲರಾಮನ ಒಳಗಡೆ ರಾಮ ಅನ್ನೋ ಹೆಸರಿನಿಂದ ಬಂದಿತ್ತು ಅಂತ ಭಾಗವತರೆಲ್ಲ ಬರುತ್ತೆ. ಅದು ಶುಕ್ಲಕೇಶ ಕೃಷ್ಣಕೇಶ ಇಷ್ಟೇ ಅವತಾರ ಅಂತೆ ದೇವರದ್ದು. ಸಂಪೂರ್ಣ ನಾರಾಯಣ ಅಷ್ಟು ಬರ್ಲಿಲ್ಲ, ತನ್ನ ರೂಪದಿಂದ ಹಾಗೆ ಬಂದಿದ್ದಲ್ಲ, ಕೇವಲ ಒಂದು ಕೇಶ ಅಷ್ಟೇ, ಕೂದಲಿನ ಅವತಾರ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲೇನ್ ತಿಳಿಸ್ಬೇಕಾಗಿದೆ? ಪ್ರತಿಯೊಂದು ಅವತಾರ, ಮತ್ಸ್ಯ ಕೂರ್ಮ ವರಾಹ ಎಲ್ಲ ಏನೇನ್ ಅವತಾರ ಇದೆ ಅದೆಲ್ಲ ನಾರಾಯಣನದೇ ಅವತಾರ, ದೇವರದೇ ಅವತಾರ ಅಂತ ತಿಳಿಸ್ಬೇಕು. ಅದಕ್ಕೆ ಮೊದಲೇನ್ ಮಾಡಿದ್ರು? ನಾರಾಯಣನ ಸ್ತೋತ್ರವನ್ನ ಇಲ್ಲಿ ಮಾಡಿದ್ದಾರೆ. ಇಷ್ಟಾಗಿ ಮುಂದಕ್ಕೆ ಒಂದೇ ಶ್ಲೋಕದಲ್ಲಿ ನಿಮ್ಗೆ 4 ರೂಪ ಸಂಗ್ರಹ ಮಾಡ್ತಾ ಹೋಗ್ತಾರೆ. ನಮ್ಗೆ ದಶಾವತಾರ ಸ್ತೋತ್ರ ನಮಗೆ ಮತ್ಸ್ಯ ಕೂರ್ಮ ಅನ್ನೋಷ್ಟೊತ್ತು ಮುಂದೆ ಏನು ಅಂತ ಮರ್ತು ಹೋಗ್ತಾ ಇರುತ್ತೆ. ಮತ್ಸ್ಯ ಕೂರ್ಮ ವರಾಹ, ಆಮೇಲೆ ವಾಮನಕ್ಕೆ ಹೋಗ್ಬಿಡ್ತೀವಿ, ಬುದ್ಧಕ್ಕೆ ಕಲ್ಕಿ ಮುಗಿಸ್ಬಿಡ್ತೀವಿ. 10 ಯಾವುದು ಅಂತಾನೆ ಗೊತ್ತಾಗಲ್ಲ. ಆದ್ರೆ ಈ ಶ್ಲೋಕ 1-2-3 ಕಲ್ತ್ ಬಿಟ್ರೆ ಇಡೀ ದಶಾವತಾರ ನೆನಪಾಗುತ್ತೆ. ಹಾಗೆ ಆ ದಶಾವತಾರದಲ್ಲಿ ಏನೇನ್ ಕೆಲಸ,
ಎಲ್ಲಿ ಇದ್ದ ಆ ರೂಪದಲ್ಲಿ ಅನ್ನೋದನ್ನ ಈಗ ತಿಳಿಸ್ತಾರೆ. ಈಗ 2ನೇ ಶ್ಲೋಕ. ನಮೋಸ್ತು ನಮೋಸ್ತು ಮತ್ಸ್ಯಾಯ ಮತ್ಸ್ಯಾಯ ಲಯಾಬ್ಧಿಗಾಯ ದಯಾಬ್ಧಿಗಾಯ ನಮೋಸ್ತು ನಮೋಸ್ತು ಕೂರ್ಮಾಯ ರೂಪಾಯ ಪಯೋಬ್ಧಿಗಾಯ ಅಯೋಧಿಗಾಯ ನಮೋ ನಮೋ ವರಾಹಾಯ ವರಾಹಾಯ ಧರಾಧರಾಯ ಧರಾಧರಾಯ ನಮೋ ನೃಸಿಂಹಾಯ ನಮೋ ನೃಸಿಂಹಾಯ ಪರಾತ್ಪರಾಯ. ಪರಾತ್ಪರಾಯ. ಇದೆಲ್ಲ ಈ ಚತುರ್ಥಿ ವಿಭಕ್ತಿ ಹಾಕ್ಬೇಕು ನಮಸ್ಕಾರ ಹಾಕ್ಬೇಕಾದ್ರೆ. ಈಗ ಯಾರು ಬಂದ್ರೆ ನಮಸ್ಕಾರ ಹೇಗ್ ಹಾಕೋದು? ಈಗ ಕೃಷ್ಣನಿಗೆ ನಮಸ್ಕಾರ ಅಂತ, ಶ್ರೀಕೃಷ್ಣನಿಗೆ ನಮಸ್ಕಾರ ಹಾಗೆ ಹೇಳ್ಬೇಕು. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ಅಂತ ಹೇಳ್ತೀವಿ. ರಾಮನಿಗೆ ರಾಮಾಯ ನಮಃ. ಹಾಗೆ ಇಲ್ಲಿ ಮತ್ಸ್ಯಾಯ ನಮಃ, ಕೂರ್ಮಾಯ ನಮಃ, ವರಾಹಾಯ ನಮಃ, ನರಸಿಂಹಾಯ ನಮಃ. ಆ ನಮಃ ಶಬ್ದ ಹಾಕ್ಬೇಕಾದಲ್ಲ ಚತುರ್ಥಿ ವಿಭಕ್ತಿಯನ್ನು ಹಾಕ್ಬೇಕು ಅಂತ ಸಂಸ್ಕೃತದಲ್ಲಿದೆ. ಈಗ ಉದಾಹರಣೆಗೆ ಪಿತೃಭ್ಯ ನಮಃ, ಪಿತಾಮಹೇಭ್ಯೋ ನಮಃ ಎಲ್ಲ ಚತುರ್ಥಿ ವಿಭಕ್ತಿ ಅದು. ಹಾಗಾಗಿ ಸ್ವಲ್ಪ ಶಬ್ದ ಪರಿಚಯ ಮಾಡ್ಕೊಳ್ಬೇಕು ನಾವು. ಶಬ್ದ ಪರಿಚಯ ಮಾಡ್ಕೊಂಡಾಗ ಚತುರ್ಥಿ ವಿಭಕ್ತಿ ಅಂತ ಹೇಳ್ತಾರೆ. ಆ ವಿಭಕ್ತಿಲಿ ಯಾವಾಗಲೂ ನಮಃ ಅಂತ ಹೇಳ್ಬೇಕಾದ್ರೆ ಆ ಚತುರ್ಥಿ ವಿಭಕ್ತಿನ ಹಾಕ್ಬೇಕು. ಈ ಮೊದಲನೇ ಶ್ಲೋಕದಲ್ಲಿ ನೀವು ಗಮನಿಸ್ಬೋದು, ಅಲ್ಲೂ ಏನಿದೆ? ಹಾರಾಯಣ ಕಂಧರಾಯ ನಮಃ, ಮಂದಿರಾಯ ನಮಃ, ಪಾರಾಯಣ ಚರ್ಚಿತಾಯ ನಮಃ. ಅದ ನಾರಾಯಣ ಅಂತ ಇದೆ ಅಲ್ಲಿ ಸಂಬೋಧನೆ, ಅದು ಹೇ ನಾರಾಯಣ ಅಂತ ಸಂಬೋಧನೆ, ಅದು ಬೇರೆ. ಅದ ಅರ್ಚಿತಾಯ ನಮಃ. ಹಾಗೆ ಇಲ್ಲಿ ಮೊದಲು ರೂಪ ಯಾವುದು? ಮತ್ಸ್ಯ, ಮತ್ಸ್ಯಾಯ ನಮಃ. ಆಮೇಲೆ ಕೂರ್ಮಾಯ ನಮಃ, ವರಾಹಾಯ ನಮಃ, ನೃಸಿಂಹಾಯ ನಮಃ. ಇಷ್ಟಿದೆ. ಆದ್ರೆ ಮತ್ಸ್ಯ ರೂಪಿ ಎಲ್ಲಿದ್ದಾನೆ ಭಗವಂತ? ಲಯ ಅಬ್ಧಿಗಾಯ. ಅಬ್ಧಿ ಅಂದ್ರೆ ಏನರ್ಥ? ಸಮುದ್ರ ಅಂತ ಅರ್ಥ. ಅಪ್ಧಿ, ಅಪ್ ಅಂದ್ರೆ ನೀರು. ನಾವು ಆಪೋಹಿಷ್ಟ ಅಂತ ಹೇಳ್ತೀವಲ್ಲ, ಅಪ್ಪು ಅಪ್ಪ ಅಂತೆಲ್ಲ, ಅದು ನೀರು ಅಂತ ಅರ್ಥ. ಆಪೋಹಿಷ್ಟಾಮಯೋ ಭುವಃ ಅನ್ನೋಲ್ಲಿ ಆಪಹ ಅಪಹ ಅಂತೆಲ್ಲ ಬಂದ್ರೆ ಈ ಶಬ್ದಗಳಿಗೆ ನೀರು ಅಂತ ಅರ್ಥ. ಈ ನೀರು ಆಧಾರವಾಗಿ ಹೊಂದಿರುವಂತಹ ವಸ್ತು. ನೀರು ಆಧಾರವಾಗಿ, ನೀರಿಗೆ ಆಧಾರವಾಗಿರೋದು ಯಾವುದು? ಸಮುದ್ರ. ಹಾಗಾದ್ರೆ ಅಪ್ಧಿ ಅಂದ್ರೆ ಧಾನ, ಅಂದ್ರೆ ನೀರನ್ನ ಧರಿಸಿರುವಂತಹ ಸಮುದ್ರಕ್ಕೆ ಅಬ್ಧಿ ಅಂತ ಕರೀತಾರೆ. ಅನೇಕ ಸರಿ ಹೇಳೋದಿದೆ ಷಷ್ಟ್ಯಬ್ಧಿ ಅಂತ ಹೇಳ್ತಾರೆ. ಷಷ್ಟ್ಯಬ್ಧಿ ಕಾರ್ಯಕ್ರಮ ಅಲ್ಲ ಅದು, ಷಷ್ಟ್ಯಬ್ಧ ಕಾರ್ಯಕ್ರಮ. ಅಬ್ಧಿ ಮಾಡ್ಬಿಡ್ತಾರೆ ಕೆಲವರು. ಅಬ್ಧಿ ಅಂದ್ರೆ ಏನು? ಷಷ್ಟ್ಯಬ್ಧಿ ಅಂದ್ರೆ ಏನು? 60 ವರ್ಷದ ಕಾರ್ಯಕ್ರಮ ಅಂತ ಅರ್ಥ. 60 ವರ್ಷ ಆಗಿದ್ದಕ್ಕೆ ಇವ್ರು 60 ವರ್ಷ ಸಮುದ್ರ ಮಾಡ್ಬಿಡ್ತಾರೆ. 60 ಸಮುದ್ರ, ಅದು 60 ವರ್ಷ ಅಲ್ಲ, 60 ಸಮುದ್ರ ಮಾಡ್ಬಿಡ್ತಾರೆ. ಅಂದ್ರೆ ಅಬ್ಧ ಅನ್ಬೇಕು. ಅಬ್ಧ ಅಂದ್ರೆ ವರ್ಷ, ಅದು ಅಲ್ಪ ಪ್ರಾಣ. ಅಬ್ಧಿ ಅಂದ್ರೆ ಅದು ಸಮುದ್ರ. ಇಲ್ಲಿ ಸಮುದ್ರ ಅರ್ಥ ಹೇಳ್ತಾ ಇದ್ದಾರೆ. ಲಯ ಅಬ್ಧಿಗಾಯ, ಪ್ರಳಯ ಕಾಲದ ಅಬ್ಧಿ, ಸಮುದ್ರದಲ್ಲಿ ಇದ್ದ ಮತ್ಸ್ಯ. ಅವನು ಆ ಸತ್ಯವ್ರತ ರಾಜನನ್ನ ಕಾಪಾಡಿದ. ಸತ್ಯವ್ರತ ರಾಜ ತಾನು ಪ್ರಳಯ ಕಾಲ ತುಂಬಾ ಕಷ್ಟ ಪಡ್ತಾ ಇದ್ದ. ಎಲ್ಲ ಋಷಿಗಳು ಎಲ್ಲರನ್ನು ತುಂಬಿಸ್ಕೊಂಡು ಮತ್ಸ್ಯರೂಪಿ ಪರಮಾತ್ಮ ತಾನೇ ಈ ದೋಣಿಯ ರೂಪದಲ್ಲಿ ಅವ್ರನ್ನೆಲ್ಲ ಕಾಪಾಡ್ದ. ಇವರೆಲ್ಲ ಅದಕ್ಕೆ ಕೊಂಬಿಗೆ, ಆ ಮತ್ಸ್ಯ ರೂಪದ ಏನಿದೆ ಪರಮಾತ್ಮನ ರೂಪ, ಅದರ ಕೊಂಬಿಗೆ ಅದನ್ನ ಕಟ್ಟಾಕಿದ್ರು ಈ ದೋಣಿಯನ್ನ. ಆ ದೋಣಿಯಲ್ಲಿ ಕೂತ್ಕೊಂಡು ಎಲ್ಲಾ ಧಾನ್ಯಗಳನ್ನು ತುಂಬಿಸ್ಕೊಂಡು ಮುಂದಕ್ಕೆ ಹೋದ್ರು. ಅಂತಹ ಮತ್ಸ್ಯರೂಪಿ ಪರಮಾತ್ಮ ಪ್ರಳಯ ಸಮುದ್ರದಲ್ಲಿ ಕಾಪಾಡ್ತಾನೆ. ಇನ್ನು ನಮ್ಮ ಸಂಸಾರ ಸಮುದ್ರದವ್ರನ್ನ ಕಾಪಾಡಲ್ವಾ? ಖಂಡಿತ ಕಾಪಾಡ್ತಾನೆ ಭಗವಂತ. ಅದೇ ನಾವು ಮತ್ಸ್ಯರೂಪಿ ಪ್ರಾರ್ಥನೆ ಯಾಕೆ ಮಾಡ್ಬೇಕು ಅಂದ್ರೆ, ಕಷ್ಟದಲ್ಲಿ ಇದ್ದಾಗ ನಮ್ಮನ್ನು ಕೂಡ ಕಾಪಾಡು ನೀನು ಅಂತ. ಹೇಗೆ ಸತ್ಯವ್ರತ ರಾಜ ಅನೇಕ ಋಷಿಗಳನ್ನ ಕಾಪಾಡಿದ್ಯೋ, ಹಾಗೆ ನಮ್ಮನ್ನು ಕೂಡ ಕಾಪಾಡು. ಅದಕ್ಕೆ ನಾವೇನ್ ಮಾಡ್ಬೇಕು? ಅವರೆಲ್ಲ ತಮ್ಮ ದೋಣಿಯ ಏನಿತ್ತು ಅದನ್ನ ಕೊಂಬಿಗೆ ಹಾಕಿದ್ರು. ಆದ್ರಿಂದ ನಿರಂತರ ದೇವ್ರು ಎಲ್ಲಿ ಹೇಳ್ಕೊಂಡು ಹೋದ ಅಲ್ಲಿ ಹೋದ್ರು ಅವರೆಲ್ಲ. ನಾವು ಕೂಡ ದೇವರಿಗೆ ಹಾಗೊಂದು ಪಾಶ ಹಾಕ್ಬೇಕಂತೆ, ಹಗ್ಗ. ಅದ್ಯಾವ್ದು? ಭಕ್ತಿ ಪಾಶ ಹಾಕ್ಬೇಕು. ಅವನ್ಗೆ ಹಾಕಿದಾಗ ಅವನ ಕೊಂಬಿಗೆ, ಆಗ ನಾವು ಕೂಡ ಆರಾಮಾಗಿ ಅವನ್ ಎಲ್ಲಿ ಹೋಗ್ತಾನೋ ನಾವು ಅವನ ಹಿಂದಕ್ಕೆ ಹೋಗ್ತೀವಿ. ಇನ್ನು ಕೂರ್ಮಾಯ, ಕೂರ್ಮ ಎಲ್ಲಿದ್ದಾನೆ? ಪಯೋಬ್ಧಿಗಾಯ. ಲಯಾಬ್ಧಿ ಅಂದ್ರೆ ಪ್ರಳಯ ಕಾಲದ ಸಮುದ್ರ. ಲಯ ಅಂದ್ರೆ ಪ್ರಳಯ, ಪ್ರಳಯ ಕಾಲದ ಸಮುದ್ರ. ಇನ್ನು ಪಯೋಬ್ಧಿ ಅಂದ್ರೆ, ಪಯಃ ಅಂದ್ರೆ ಕ್ಷೀರ ಅಂತ ಅರ್ಥ, ಹಾಲು. ಹಾಗಾದ್ರೆ ಕ್ಷೀರ ಸಮುದ್ರ ಅಂತ ಅರ್ಥ. ಪಯೋಬ್ಧಿ ಅಂದ್ರೆ ಕ್ಷೀರ ಸಮುದ್ರ, ಲಯಾಬ್ಧಿ ಅಂದ್ರೆ ಈ ಪ್ರಳಯ ಕಾಲದ ಸಮುದ್ರ. ಇಲ್ಲ ಅದರಿಂದ ಇಲ್ಲೆಲ್ಲ ಸ್ವಾರಸ್ಯ ಪದಗಳೇ ಬಳಸ್ತಾ ಇರ್ತಾರೆ. ಲಯಾಬ್ಧಿ, ಪಯೋಬ್ಧಿ, ಕಂಧರ, ಮಂದಿರ, ಪಾರಾಯಣ, ನಾರಾಯಣ, ಈ ತರ ಪ್ರಾಸಬದ್ಧವಾದ ಪದ ಪುನಃ ಪುನಃ ಬರ್ತಾ ಇದೆ. ಇನ್ನು ಕ್ಷೀರ ಸಮುದ್ರದಲ್ಲಿರೋ ಕೂರ್ಮರೂಪಿ ಭಗವಂತರಿಗೆ ನಮಸ್ಕಾರ. ಇನ್ನು ಮುಂದೆ ವರಾಹನಿಗೆ ನಮಸ್ಕಾರ. ಎಂಥ ವರಾಹ ದೇವರು? ಧರಾಧರ ಅವನು ಅಂತ. ಧರ ಅಂದ್ರೆ ಎಲ್ಲವನ್ನೂ ಧರಿಸಿರುವಂತ ಭೂತಾಯಿಗೆ ಧರ ಅಂತ ಕರೀತಾರೆ. ಆ ಧರೆಯನ್ನ ಧರಿಸಿರೋನು ಈ ವರಾಹ. ಹಾಗಾಗಿ ಧರಾಧರ, ಅದು ಧರ ಅಂತ ದೀರ್ಘ ಶಬ್ದ, ಸ್ತ್ರೀಲಿಂಗ. ಧರ ಅಂದ್ರೆ ಭೂತಾಯಿ,
ಭೂತಾಯಿಯನ್ನ ಧರಿಸಿರೋನು ವರಾಹ. ನಮೋ ನೃಸಿಂಹಾಯ ಪರಾತ್ಪರಾಯ, ಪರರಿಗಿಂತಲೂ ಪರ. ಪರ ಅಂದ್ರೆ ಶ್ರೇಷ್ಠ. ಯಾರು? ಬ್ರಹ್ಮಾದಿ ದೇವತೆಗಳು. ಆ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಪರ ಶ್ರೇಷ್ಠ ಯಾರು? ನೃಸಿಂಹ. ಆ ನೃಸಿಂಹನಿಗೆ ನಮಸ್ಕಾರ. ಕೆಲವರು ಅದನ್ನು ಪ್ರಶ್ನೆ ಮಾಡ್ತಾರೆ, ನರಸಿಂಹ ಸರಿನೋ ನೃಸಿಂಹ ಸರಿನೋ ಅಂತ. ಆ ಎರಡೂ ಸರಿ ಇದೆ. ನರ ಅಂತಾನೂ ಇದೆ, ನೃ ಅಂತಾನೂ ಇದೆ. ಹಾಗಾಗಿ ನೃಸಿಂಹನೂ ಸರಿ, ನರಸಿಂಹನೂ ಸರಿ. ಹೀಗೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹನಿಗೆ ನಮಸ್ಕಾರ ಮಾಡ್ತಾ ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ. 3ನೇ ಶ್ಲೋಕ. ನಮೋಸ್ತು ನಮೋಸ್ತು ಶಕ್ರಾಶ್ರಯ ಶಕ್ರಾಶ್ರಯ ವಾಮನಾಯ, ವಾಮನಾಯ, ನಮೋಸ್ತು ನಮೋಸ್ತು ವಿಪ್ರೋತ್ಸವ ವಿಪ್ರೋತ್ಸವ ಭಾರ್ಗವಾಯ, ಭಾರ್ಗವಾಯ, ನಮೋಸ್ತು ನಮೋಸ್ತು ಸೀತಾಹಿತ ಸೀತಾಹಿತ ರಾಘವಾಯ, ರಾಘವಾಯ, ನಮೋಸ್ತು ನಮೋಸ್ತು ಪಾರ್ಥಸ್ತುತ ಪಾರ್ಥಸ್ತುತ ಯಾದವಾಯ. ಯಾದವಾಯ. ಶಕ್ರ ಆಶ್ರಯ ವಾಮನ. ಶಕ್ರ ಅಂದ್ರೆ ಇಂದ್ರದೇವರು. ಇಂದ್ರದೇವರಿಗೆ ಆಶ್ರಯ ಕೊಟ್ಟಿದ್ದೆ ವಾಮನ. ಇಂದ್ರದೇವರು ಇಲ್ಲ ಅಂತ ಆದ್ರೆ ಬಲಿಚಕ್ರವರ್ತಿ ಇಂದ್ರನನ್ನ ಕಬಳಿಸ್ಬಿಡ್ತಾ ಇದ್ದ. ಬಲಿಚಕ್ರವರ್ತಿಯ ನಿಗ್ರಹ ಮಾಡಿ ವಾಮನ ರೂಪಿ ಪರಮಾತ್ಮ ಇಂದ್ರದೇವರಿಗೆ ಆಶ್ರಯ ಕೊಟ್ಟ. ಹಾಗಾಗಿ ಇಂದ್ರದೇವರಿಗೆ ಆಶ್ರಯ ಕೊಟ್ಟ ವಾಮನನಿಗೆ ನಮಸ್ಕಾರ ಅಂತ ಅರ್ಥ. ಇನ್ನು ನಮೋಸ್ತು ವಿಪ್ರೋತ್ಸವ ಭಾರ್ಗವಾಯ. ಭಾರ್ಗವ ಅಂದ್ರೆ ಯಾರು? ಪರಶುರಾಮ ದೇವರು ಅಂತ ಅರ್ಥ. ಆ ಪರಶುರಾಮ ವಿಪ್ರರಿಗೆ ಉತ್ಸವ. ಬ್ರಾಹ್ಮಣರೇನಾದ್ರು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಯಾರನ್ನ ಪ್ರಾರ್ಥನೆ ಮಾಡ್ಬೇಕು? ಪರಶುರಾಮ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು. ಯಾಕೆ ಕ್ಷತ್ರಿಯರೆಲ್ಲ ಅಂದಿನ ದಿವಸ ಬ್ರಾಹ್ಮಣರಿಗೆ ತುಂಬಾ ತೊಂದರೆ ಕೊಟ್ರು. ಆಗ ದುಷ್ಟ ಕ್ಷತ್ರಿಯರನ್ನೆಲ್ಲ ಕೊಂದ್ಬಿಡ್ತೀನಿ ಅಂತ 21 ಬಾರಿ ಭೂಮಿಯನ್ನ ಸುತ್ತಾಡ್ತಾನೆ ಪರಶುರಾಮ ದೇವರು. ಸುತ್ತಾಡಿ ತಾನು ತನ್ನ ಕೊಡಲಿಯಿಂದ, ಪರಶುವಿನಿಂದ, ಪರಶು ಅಂದ್ರೆ ಕೊಡಲಿ, ಆ ಕೊಡಲಿಯಿಂದ ಪರಶುರಾಮ ತಾನು ಎಲ್ಲಾ ಕಡೆ ಸಂಚಾರ ಮಾಡಿ ದುಷ್ಟ ಕ್ಷತ್ರಿಯರೆಲ್ಲ ಸಂಹಾರ ಮಾಡಿದ. ಹಾಗಾಗಿಯೇ ಒಂದು ಮಾತಿದೆ, ಬ್ರಾಹ್ಮಣರಿಗೆ ಕಷ್ಟ ಆಯ್ತಾ, ಪರಿಹಾರ ಏನು? ಯಾವಲ್ಲ ಪರಶುರಾಮ ದೇವರು ಸ್ಮರಣೆ ಮಾಡ್ತಾ ಇರಿ ಅಂತ. ಯಾರ ನಿಮ್ಗೆ ಕಷ್ಟ ಕೊಡ್ತಾ ಇದಾರ, ಪರಶುರಾಮ ಅಂದಷ್ಟು ಅವ್ನು ಹೋಗಿ ಕೊಡಲಿ ತಗೊಂಡು ಹೊಡೆದು ನಮ್ಮನ್ನ ಕಾಪಾಡ್ತಾನೆ ಅಂತ, ಅಂದ್ರೆ ಅವ್ರಿಗೆ ಬುದ್ಧಿ ಕಲಿಸ್ತಾನೆ ಅಂತ ಅರ್ಥ. ಅದನ್ನ ಪರಶುರಾಮನ ಸ್ಮರಣೆ ಮಾಡ್ಬೇಕು. ಯಾಕೆ? ವಿಪ್ರರಿಗೆ ಉತ್ಸವ ಹಬ್ಬ ಉಂಟು ಮಾಡಿದ್ದು ಪರಶುರಾಮ ದೇವರು. ಇನ್ನು ಸೀತಾಹಿತ ರಾಘವ, ರಾಮಚಂದ್ರನ ಸ್ಮರಣೆ ಮುಂದಕ್ಕೆ. ರಾಘವ ರಘುವಂಶದಲ್ಲಿ ಬಂದ ರಾಘವ, ಅವನು ಸೀತಾಹಿತ. ನಿಜವಾಗಿ ಹನುಮಂತನ ಹಿತ ಅಂತ ಅನ್ಬೋದಿತ್ತು, ಆದ್ರೆ ಹನುಮಂತನಿಗಿಂತಲೂ ಮೇಲೆ ಲಕ್ಷ್ಮಿ ಸೀತೆ. ಆ ಸೀತೆಗೆ ಹಿತ ಮಾಡಿದ ರಾಘವನಿಗೆ ನಮಸ್ಕಾರ. ಯಾಕೆ ಈ ರೀತಿ ಹೇಳ್ತಾರೆ ಅಂದ್ರೆ, ಸೀತಾ ಪರಿತ್ಯಾಗ ಮಾಡ್ತಾ ಭಗವಂತ ಅಂತ ಒಂದು ಅಪಪ್ರಚಾರ ಇದೆಯಲ್ಲ, ಸೀತೆಯನ್ನ ಬಿಟ್ಬಿಟ್ಟ ಭಗವಂತ. ಯಾಕೆ? ಲೋಕದಲ್ಲಿರೋ ಜನರ ಮಾತು ಕೇಳ್ಕೊಂಡು, ಯಾಕೆ ರಾವಣನ ಮನೇಲಿ ಅಷ್ಟು ದಿವಸ ಇದ್ಲು ಅಂತಂದ್ರೆ ಇವಳನ್ನ ಹೇಗೆ ತಗೊಳ್ಳೋದು, ಸ್ವೀಕಾರ ಮಾಡೋದು ಅಂತ ಆಕ್ಷೇಪ. ಅದಕ್ಕೆ ಬಿಟ್ಟು ಬಿಡ್ತೀನಿ ಅಂತ ಸೀತಾ ಪರಿತ್ಯಾಗ ಮಾಡಿದಂತೆ ನಾಟಕ ಮಾಡಿದ. ಆದ್ರೆ ವಸ್ತುತಃ ಯಾವತ್ತೂ ಕೂಡ ಭಗವಂತ ಸೀತೆಗೆ ಅಹಿತ ಎಂದಿಗೂ ಮಾಡ್ಲೇ ಇಲ್ಲ, ಸೀತೆಗೆ ಯಾವತ್ತು ಹಿತವನ್ನೇ ಮಾಡ್ದ ಅಂತ. ಆದ್ರೆ ಇಲ್ಲಿ ಸಂಸ್ಕೃತ ಗೊತ್ತಿರೋರು 2 ತರ ಪದಚ್ಛೇದ ಮಾಡ್ಕೊಬಹುದು. ಸೀತಾ ಅಹಿತ ಅನ್ ಮಾಡಿದ್ರು ಸೀತಾಹಿತ ಆಗುತ್ತೆ, ಸೀತಾಹಿತ ಅಂದ್ರೂ ಸೀತಾಹಿತ ಆಗುತ್ತೆ. ಅದನ್ನ ಸೀತಾಹಿತ ಮಾಡ್ಕೊಳ್ಬೇಕು. ಕೆಲಸಲಿ ಸೀತಾ ಅಂತ ಬಿಡಿಸ್ಕೊಂಡು ಅರ್ಧಂಬರ್ಧ ಅಹಿತ ರಾಘವಾಯ ಅಂದ್ರೆ ವಿರುದ್ಧ ಅರ್ಥ ಬರುತ್ತೆ. ಅದರಿಂದ ಎಚ್ಚರದಲ್ಲಿ ಇರ್ಬೇಕು. ಈಗ ನಮೋಸ್ತು ಪಾರ್ಥಸ್ತುತ ಯಾದವಾಯ. ಪಾರ್ಥ ಅಂದ್ರೆ ನಮಗ್ ನೆನಪಾಗೋದು ಅರ್ಜುನ. ಆದ್ರೆ ವಸ್ತುತಃ ಪಾರ್ಥ ಅಂದ್ರೆ ಪೃಥೆ, ಅಂದ್ರೆ ಕುಂತಿ ದೇವಿಗೆ ಪೃಥೆ ಅಂತ ಹೆಸರು. ಆ ಪೃಥೆ ಅಂದ್ರೆ ಗುಣಗಳಿಂದ ವಿಸ್ತಾರ. ಪೃಥಿವಿ ಅಂತ ಯಾಕೆ ಪೃಥಿವಿ ಕರಿತೀವಿ? ಒಳ್ಳೆ ವಿಶಾಲವಾಗಿದೆ, ಆದ್ರಿಂದ ಪೃಥಿವಿ ಅಂತ ಕರಿತೀವಿ. ಹಾಗೆ ಇದು ಪೃಥೆಗೆ, ಕುಂತಿಗೆ ಯಾಕೆ ಪೃಥೆ ಅಂತ ಕರೀತಾ ಇದ್ರು ಅಂದ್ರೆ, ಅವಳ ಗುಣ ವೈಶಾಲ್ಯ, ಒಳ್ಳೆ ಗುಣಗಳು ಕುಂತಿದೇವಿಗೆ, ಆದ್ರಿಂದ ಅವಳಿಗೆ ಪೃಥೆ ಅಂತ ಹೆಸರಿತ್ತು. ಅಂತ ಪೃಥೆಯ ಮಕ್ಕಳಿಗೆಲ್ಲ ಪಾರ್ಥ ಅಂತ ಕರೀತಾರೆ. ಆ ಪಾರ್ಥರು ಅಂದ್ರೆ ಈ ಪಾಂಡವರು, ಅವರೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ರು. ಯಾರಿಗೆ? ಯಾದವ, ಯದುವಂಶದಲ್ಲಿ ಬಂದಿರೋ ಕೃಷ್ಣನಿಗೆ ಅಂತ. ಹೀಗೆ ವಾಮನಾಯ, ಭಾರ್ಗವಾಯ, ರಾಘವಾಯ, ಯಾದವಾಯ ಅಂದ್ರೆ ಇಲ್ಲಿ ಜಾಸ್ತಿ ಹೇಳಲ್ಲ. ಮತ್ಸ್ಯ ಎಲ್ಲಿದ್ದ, ಕೂರ್ಮ ಎಲ್ಲಿದ್ದ, ವರಾಹ ಏನ್ ಮಾಡ್ದ, ನರಸಿಂಹ ಏನು ಅದ್ ಬಂತು. ಆಮೇಲೆ ವಾಮನ ಏನ್ ಮಾಡ್ದ, ಇಂದ್ರನಿಗೆ ಅನುಗ್ರಹ ಮಾಡ್ದ. ಭಾರ್ಗವ ಏನ್ ಮಾಡ್ದ, ವಿಪ್ರರಿಗೆ ಅನುಗ್ರಹ ಮಾಡ್ದ. ಇನ್ನು ರಾಘವ ಏನ್ ಮಾಡ್ದ, ಸೀತೆಗೆ ಅನುಗ್ರಹ ಮಾಡ್ದ. ಯಾದವ ಏನ್ ಮಾಡ್ದ, ಪಾರ್ಥರಿಗೆ ಅನುಗ್ರಹ ಮಾಡಿದ್ದಾಗ ಸ್ತೋತ್ರ ಮಾಡಿಸ್ಕೊಂಡ. ಹಾಗಾದ್ರೆ ದೇವರು ಬಂದಿದ್ದೇನಕ್ಕೆ? ದುಷ್ಟ ಸಂಹಾರ, ಶಿಷ್ಟ ರಕ್ಷಣ. ಅದೆರಡನ್ನ ತಿಳಿಸ್ತಾ ಇದೆ. ಮುಂದೆ 4ನೆಯ ಪದ್ಯ. ನಮೋಸ್ತು ಬುದ್ಧಾಯ, ನಮೋಸ್ತು ಬುದ್ಧಾಯ, ವಿಮೋಹಕಾಯ, ವಿಮೋಹಕಾಯ, ನಮೋಸ್ತು ತೇ ನಮೋಸ್ತು ತೇ
ಕಲ್ಕಿಪದೋದಿತಾಯ ಕಲ್ಕಿಪದೋದಿತಾಯ ನಮೋಸ್ತು ನಮೋಸ್ತು ಪೂರ್ಣಾಮಿತ ಪೂರ್ಣಾಮಿತ ಸದ್ಗುಣಾಯ ಸಮಸ್ತನಾಥಾಯ ಸಮಸ್ತನಾಥಾಯ ಹಜಾನನಾಯ. ಅಯಾನನಾಯ. ಈ 3ನೇ ಶ್ಲೋಕದಲ್ಲಿ ಮುಕ್ತಾಯ ಮಾಡ್ಬಿಡ್ತಾರೆ. 3ನೇ ಶ್ಲೋಕ ಅಂದ್ರೆ ಇದು 4, ಆದ್ರೆ ದಶಾವತಾರ ಸ್ತೋತ್ರ ಪ್ರಾರಂಭ ಮಾಡಿದ್ 2ನೇ ಶ್ಲೋಕದಿಂದ. ಹಾಗಾಗಿ ಒಟ್ಟು 3 ಶ್ಲೋಕದ ಒಳಗಡೆ ಈ 10 ಅವತಾರಗಳ ವರ್ಣನೆ ಮುಗಿಸಾಯ್ತು. ನಮೋಸ್ತು ಬುದ್ಧಾಯ, ಬುದ್ಧನಿಗೆ ನಮಸ್ಕಾರ. ಯಾಕೆ ವಿಮೋಹಕಾಯ, ಬುದ್ಧಾವತಾರ ಎತ್ತಿದ್ದೆ ದುಷ್ಟರಿಗೆ ಮೋಹ ಬರ್ಲಿ ಅಂತ. ಆದ್ರಿಂದ ದೈತ್ಯರ ವ್ಯಾಮೋಹಕ್ಕೋಸ್ಕರ ಬುದ್ಧಾವತಾರ ಎತ್ತಿತ್ತು. ಬುದ್ಧ ಏನೇನೋ ಉಪದೇಶ ಮಾಡ್ದ, ಆದ್ರೆ ಬೇಡದೇ ಇರೋದನ್ನೆಲ್ಲ ತಿಳ್ಕೊಂಡು ದೈತ್ಯರೆಲ್ಲ ಬೇರೆ ಮಾರ್ಗಕ್ಕೆ ಹೋದ್ರು. ಅದು ಒಳ್ಳೆಯವ್ರಿಗೆಲ್ಲ ಅದು ತೊಂದರೆಗೆ ಕಾರಣ ಆಗ್ಲಿಲ್ಲ. ಬುದ್ಧಾವತಾರದಲ್ಲಿ ಅಂತೂ ಮೋಹಕ್ಕೋಸ್ಕರನೇ ಬಂದಿತ್ತು ಬುದ್ಧಾವತಾರ. ಇನ್ನು ಕಲ್ಕಿ ಪದೋದಿತಾಯ, ಕಲ್ಕಿಯ ಬಗ್ಗೆ ಏನು ಮಾತಾಡ್ಲಿಲ್ಲ ಅಷ್ಟೇ. ಕಲ್ಕಿ ಅನ್ನೋ ಶಬ್ದದಿಂದ ಯಾರನ್ನ ಕರಿತೀವಿ ಅಂತ ಭಗವಂತನಿಗೆ ನಮಸ್ಕಾರ. ಯಾಕಂದ್ರೆ ಕಲ್ಕಿ ಅವತಾರ ಇನ್ನು ಬರ್ಲಿಕ್ಕಿದೆ, ಅದು ಕೊನೆಗೆ ಇನ್ನು ತನ್ನ ಕಾರ್ಯವನ್ನು ಮಾಡ್ಲಿಕ್ಕಿದೆ, ಅದಾಗ್ಲೇ ನೋಡ್ಕೊಳ್ಳಿ ಅಂತ ಅದು ಬಿಟ್ಬಿಟ್ಟಿದ್ದಾರೆ, ಅದನ್ನೇನು ಹೇಳಿಲ್ಲ. ಇನ್ನು ನಮೋಸ್ತು ಪೂರ್ಣ ಅಮಿತ ಸದ್ಗುಣಾಯ, ಈ ಪ್ರತಿಯೊಂದು ರೂಪ ಇಲ್ಲಿವರೆಗೂ ಏನೇನು ಬುದ್ಧ, ಕಲ್ಕಿ, ರಾಮ, ಇದು ಮತ್ತೆ ಭಾರ್ಗವ ಏನೇನ್ ಬಂತಲ್ಲ, ಈ ಎಲ್ಲ ರೂಪಗಳ ಜೊತೆಗೆ ಇದನ್ನ ಇಟ್ಕೊಳ್ಬೇಕು. ಯಾವ್ದನ್ನ? ಪೂರ್ಣ ಅಮಿತ ಸದ್ಗುಣಾಯ. ಅವನ ಗುಣಗಳು ಒಂದು ಪೂರ್ಣ, ಮತ್ತೊಂದು ಅಮಿತ. ಪೂರ್ಣ ಅಂದ್ರೆ ಪ್ರತಿಯೊಂದು. ನಾವು ನೀರನ್ನು ಕುಡಿತೀವಿ, ಲೋಟ ಪೂರ್ತಿ ಮಾಡ್ಕೊಂಡು ಕುಡಿದ್ರೆ ಅದು ಪೂರ್ಣ. ಅರ್ಧಂಬರ್ಧ ಇತ್ತು ಅಂದ್ರೆ ಅದು ಅಪೂರ್ಣ. ಹಾಗೆ ದೇವರ ದೇಹ ಹೇಗೆ ಅಂದ್ರೆ ಪೂರ್ಣ ಗುಣಗಳು ಆ ದೇವರಲ್ಲಿ ಇದೆ. ಮತ್ತೆ ಅಮಿತ ಅಂದ್ರೆ ಮಿತಿ ಇಲ್ಲ, ಅಮಿತ. ಇಂಥ ಸದ್ಗುಣ ಪೂರ್ಣನೂ ಇರ್ಬೋದು, ಅಮಿತವಾಗೂ ಇರ್ಬೋದು. ನಮ್ಮಲ್ಲಿ ಏನಿರುತ್ತೆ? ದೋಷಗಳು ಪೂರ್ಣವಾಗೂ ಇದೆ, ಅಮಿತವಾಗೂ ಇದೆ. ಆದ್ರೆ ಭಗವಂತನಲ್ಲಿ ಹಾಗಲ್ಲ, ಪೂರ್ಣವಾಗಿದೆ, ಅಮಿತವಾಗಿದೆ. ವ್ಯತ್ಯಾಸ ಎಲ್ಲಿ? ಅವನಲ್ಲಿ ಸದ್ಗುಣ ಇದೆ, ನಮ್ಮಲ್ಲಿ ದುರ್ಗುಣ ಇದೆ ಅಷ್ಟೇ. ಅದನ್ನ ಪೂರ್ಣಾಮಿತ ಸದ್ಗುಣ ಅವನು, ಪೂರ್ಣಾಮಿತ ದುರ್ಗುಣ ನಾವು ಅಂತ ಮನುಷ್ಯರೆಲ್ಲ. ಹಾಗಾಗಿ ಪೂರ್ಣಾಮಿತ ಸದ್ಗುಣನ ಪ್ರಾರ್ಥನೆ ಮಾಡ್ತಾ ಇದೆ, ಪೂರ್ಣಾಮಿತ ದುರ್ಗುಣಗಳೆಲ್ಲ ಹೋಗುತ್ತೆ ಅಂತ ಅರ್ಥ. ಇದು ಸಮಸ್ತ ನಾಥ, ಇದು ಸ್ಪಷ್ಟನೆ. ಎಲ್ಲರಿಗೂ ನಾಥ. ನಾಥ ಅಂದ್ರೆ ಬರೀ ಗಂಡ ಅಂತ ಅರ್ಥ ಅಲ್ಲ. ಈಗ ಸೀತಾಪತಿ, ಸೀತಾನಾಥ ಅಂತೆಲ್ಲ ಕರೆಯೋದಿದೆ. ಆದ್ರೆ ಸೀತಾನಾಥ ಅಂದ್ರೆ ಸೀತೆಯ ಪತಿ ಅಂತ ಅರ್ಥ. ಹಾಗೆ ಇಲ್ಲಿ ಭಗವಂತ ಎಲ್ರಿಗೂ ಒಂದ್ ರೀತಿ ಪತಿ ಅಂತೆ. ಯಾಕೆ ಪತಿ ಅಂದ್ರೆ ಪಾಲನಾಥ್ ಪತಿ ಅಂತ. ಗಂಡನಿಗೆ ಪತಿ ಅಂತ ಯಾಕೆ ಕರೀತಾರೆ? ಪಾಲನೆ ಮಾಡೋದ್ರಿಂದ ಪತಿ ಅಂತ ಕರೀತಾರೆ. ಆ ರೀತಿ ಭಗವಂತ ಎಲ್ಲರಿಗೂ ಕಾಪಾಡೋದ್ರಿಂದ ಅವನು ನಾಥ. ಹಯಾನನಾಯ, ದಿಢೀರ್ ಅಂತ ಹಯಗ್ರೀವ ದೇವರು ಬಂದ್ಬಿಡ್ತಾರೆ. ಹಯ ಆನನ, ಕುದುರೆ ಮುಖದ ಹಯಗ್ರೀವನಿಗೆ ನಮಸ್ಕಾರ. ಅಂದ್ರೆ ಎಲ್ಲಿಂದ ಎಲ್ಲೂ ಹೋದ್ರು ನಮ್ ಕುಲದೇವರನ್ನ ಮರಿಬಾರ್ದು ಅಂತ. ಆತರ ವಾದಿರಾಜರೇನಂದ್ರೆ ತಮ್ಮ ಉಪಾಸ್ಯ ಮೂರ್ತಿ. ಎಲ್ಲಿ ನಾರಾಯಣ ಬರ್ಲಿ, 10 ಅವತಾರ ಬರ್ಲಿ, ಕೊನೆಗೆ ಉಪಸಂಹಾರ ನಿಲ್ಲಿಸೋದ್ ಮಾತ್ರ ಇಂಥ ಹಯಗ್ರೀವನಿಗೆ ನಮಸ್ಕಾರ. ನಾರಾಯಣನೇ ಆಗಿರೋ 10 ಅವತಾರಗಳನ್ನ ಎತ್ತಿದ ಹಯಗ್ರೀವನಿಗೆ ನಮಸ್ಕಾರ ಅಂತ. ಹಾಗಾಗಿ ನಾವು ಯಾವುದೇ ಒಂದು ಸಂಕಲ್ಪ ಮಾಡ್ಲಿ, ಯಾವುದೇ ಒಂದು ಕೆಲಸ ಮಾಡ್ಲಿ ಮನೆಯಲ್ಲಿ, ಕೊನೆಗೆ ಕುಲದೇವತಾ ಪ್ರೀತ್ಯರ್ಥಂ ಕುಲದೇವತಾ ಯಾಹ ಅರ್ಪಣಮಸ್ತು ಅಂತ ಹೇಳಲೇಬೇಕು ನಾವು. ಕುಲದೇವರನ್ನ ಮರೆತ್ರ ಉಪಯೋಗ ಇಲ್ಲ. ಅದಕ್ಕೋಸ್ಕರನೇ ಕುಲದೇವರು ಅಂತ ಒಂದೊಂದಕ್ಕೆ ಇರೋದು. ಈ ರೀತಿಯಲ್ಲಿ ವಾದಿರಾಜರ ಕುಲದೇವರಂತೆ ಹಯಗ್ರೀವ ದೇವರನ್ನ ಇಲ್ಲಿ ಸ್ಮರಣೆ ಮಾಡಿದ್ದಾರೆ. ಇಷ್ಟು ಇಲ್ಲಿವರೆಗೆ ದಶಾವತಾರ ಸ್ತುತಿಯಲ್ಲಿ ನಾರಾಯಣನ ಪ್ರಾರ್ಥನೆ ಆಯ್ತು, ನಮಸ್ಕಾರ ಆಯ್ತು. ಇನ್ನು 10 ಅವತಾರಗಳ ಪ್ರಾರ್ಥನೆ ಮಾಡಿದ್ರು. ಇದು ಮುಂದಕ್ಕೆ ಹಯಗ್ರೀವ ದೇವರ ಪ್ರಾರ್ಥನೆಯನ್ನ ಮಾಡೇ ಮುಕ್ತಾಯವನ್ನ ಮಾಡ್ತಾರೆ. ವಿದ್ಯಾಪ್ರದರಾದ ಹಯಗ್ರೀವ ದೇವರನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ ಮುಂದಿನ ಭಾಗ. ಹಯಗ್ರೀವ ದೇವರ ಧ್ಯಾನ ಹೇಗ್ ಮಾಡ್ಬೇಕು, ಹಯಗ್ರೀವ ದೇವರು ತಾವು ಕೈಯಲ್ಲಿ ಏನೇನ್ ಆಯುಧಗಳನ್ನ ಹಿಡಿದಿದ್ದಾರೆ, ಯಾವ ತರ ಇದ್ದಾರೆ ಅನ್ನೋದ್ರ ವರ್ಣನೆ ಈಗ 5ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಕರಸ್ಥ ಶಂಖೋ ಲಸದಕ್ಷಮಾಲಾ ಪ್ರಬೋಧ ಮುದ್ರಾ ಅಭಯ ಪುಸ್ತಕಾಯ ನಮೋಸ್ತು ವಕ್ರೋ. ಅದು ವಕ್ತ್ರೋ ಅಂತ ಮಾಡ್ಕೊಳ್ಬೇಕು. ವಕ್ತ್ರೋ, ಅದು ವಕ್ರ ಅನ್ಬಿಟ್ರೆ ವಕ್ರ ಆಗ್ಬಿಡತ್ತೆ. ವಕ್ತ್ರೋ ಅಂತ ಸ್ವಲ್ಪ ತಕಾರ ಸೇರಿಸ್ಕೊಳ್ಬೇಕು. ವಕ್ತ್ರೋದ್ಗಿರ ದಾಗಮಾಯ ನಿರಸ್ತಹೇಯಾಯ ಹಯಾನನಾಯ. ಇಲ್ಲೂ ಹಯಾನನ ಅಂತ ಮುಂದೆ ಎಲ್ಲಾ ಶ್ಲೋಕದಲ್ಲೂ ಕೊನೆಗೆ ಅದೇ ಶಬ್ದ ಕೇಳುತ್ತೆ, ಹಯಾನನಾಯ ಅಂತ. ಕರಸ್ಥ, ಕೈಯಲ್ಲೇನಿದೆ? ಒಂದು ಕೈಯಲ್ಲಿ ಶಂಖ ಇದೆ. ಸಾಮಾನ್ಯವಾಗಿ ಎಡಗೈಯಲ್ಲಿ ಶಂಖ ಇರುತ್ತೆ,
ಬಲಗೈಯಲ್ಲಿ ಚಕ್ರ ಇರುತ್ತೆ. ಆದ್ರೆ ಹಯಗ್ರೀವ ದೇವರದ್ದು ಹಾಗಲ್ಲ. ಹಯಗ್ರೀವ ದೇವರ ಬಲಗೈಯಲ್ಲಿ ಮೇಲಕ್ಕೆ ಶಂಖ ಇರುತ್ತೆ. ಅದು ವ್ಯತ್ಯಾಸ ಹಯಗ್ರೀವ ದೇವರ ಮೂರ್ತಿಯಲ್ಲಿ. ಕರಸ್ಥ ಶಂಖ, ಆದ್ರೆ ಇಲ್ಲಿ ಯಾವ ಕೈ ಅಂತ ಬರೀಲಿಲ್ಲ ಅವರು, ಕೇವಲ ಕರ ಅಂತ ಬರೆದ್ರು. ಅದು ನೀವು ಗಮನಿಸಿದಾಗ ಗೊತ್ತಾಗತ್ತೆ ಅದು ಶಂಖ ಇರೋದು ಬಲಗೈಯಲ್ಲಿ ಇದೆ. ಇನ್ನು ಉಲ್ಲಸದ ಅಕ್ಷಮಾಲ, ಇನ್ನು ಅಕ್ಷಮಾಲೆನೂ ಕೂಡ ಇದೆ. ಆದ್ರೆ ಏನಂದ್ರೆ ಈ ಆಯುಧದಲ್ಲಿ ಒಂದು ಏನಂದ್ರೆ ಹಯಗ್ರೀವ ದೇವರ ಇದರಲ್ಲಿ ಮೂರ್ತಿಗಳಲ್ಲಿ ಒಂದೊಂದರಲ್ಲೂ ಒಂದೊಂದು ವ್ಯತ್ಯಾಸ ಇರುತ್ತೆ. ಚಕ್ರ ಶಂಖ ಗದಾ ಪದ್ಮ ಸಾಮಾನ್ಯವಾಗಿ ಎಲ್ಲದರಲ್ಲೂ ಕ್ರಮವಾಗಿ ಇರುತ್ತೆ. ಆದ್ರೆ ಹಯಗ್ರೀವ ಮೂರ್ತಿಲಿ ಕೆಲವು ಸಲ ಅಕ್ಷಮಾಲೆ ಇರುತ್ತೆ, ಕೆಲವು ಸಲ ಶಂಖ ಇರುತ್ತೆ ಪಕ್ಕಕ್ಕೆ. ಹೀಗೆ ಒಂದೊಂದೊಂದೊಂದು ಅದೇನಂದ್ರೆ ಒಂದು ಅಪ್ಪಣೆ ಇದೆ. ಯಾವ ಭಕ್ತರು ಯಾವ ರೀತಿನಾದ್ರೂ ಉಪಾಸನೆ ಮಾಡ್ಬೋದಂತೆ ದೇವರ ಆಯುಧವನ್ನ. ಒಟ್ಟು ಆಯುಧ ಇದೆ ಅಂತ ಉಪಾಸನೆ ಮಾಡ್ಬೇಕಷ್ಟೇ. ಅದು ಚಕ್ರ ಶಂಖ ಆಚೆ ಈಚೆ ಇದ್ರೂ ತೊಂದ್ರೆ ಇಲ್ಲ. ಆದ್ರೆ ಕೆಲವು ಮೂರ್ತಿಗಳಿಗೆ ಹೇಳ್ಬಿಟ್ಟಿರ್ತಾರೆ ಇದು ಹೀಗೆ ಅಂತ. ಉದಾಹರಣೆ ಕೇಶವ, ನಾರಾಯಣ, ಮಾಧವ ನಾವೇನ್ ಆಚಮನ ಮಾಡ್ತೀವಿ, ಆಚಮನ ಮಾಡ್ಬೇಕಾದ್ರೆ ಪ್ರತಿಯೊಂದು ದೇವರ ರೂಪಕ್ಕೆ ಇಂತಿಂತ ಕಡೆನೇ ಇದೆ ಅಂತ ಹೇಳಿದೆ. ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಮಧ್ವಾಚಾರ್ಯ ತಿಳಿಸ್ತಾರೆ. ಅಲ್ಲಲ್ಲಿ ಮಾತ್ರ ಅದನ್ನ ಚಿಂತಿಸ್ಬೇಕು, ಎಲ್ಲಿ ಹೇಳಿಲ್ಲ ಅಲ್ಲಿ ಇಚ್ಛವಾಗಿ ನಮ್ಮ ಇಚ್ಛೆಗನುಗುಣವಾಗಿ ಚಿಂತಿಸ್ಬೋದು ಅಂತ. ಇನ್ನು ಅಕ್ಷಮಾಲೆ, ಇನ್ನು ಪ್ರಬೋಧ ಮುದ್ರೆ ಅಂದ್ರೆ ಜ್ಞಾನ ಮುದ್ರೆ, ಅಭಯ ಪುಸ್ತಕ, ಅಭಯ ಮುದ್ರೆ ಮತ್ತೆ ಪುಸ್ತಕ, ಇಷ್ಟನ್ನ ಹಯಗ್ರೀವ ದೇವರು ಧರಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವಕ್ರ ಅದರ ಮುಖದಿಂದ ಉದ್ಗಿರತ್ ಹೊರಗಡೆ ನಿರಂತರವಾಗಿ ಹೊರಗಡೆ ಬರ್ತಾ ಇರೋದು ಯಾವುದು? ಆಗಮ. ಇಲ್ಲಿ ಆಗಮ ಅಂದ್ರೆ ಶಾಸ್ತ್ರಗಳು ಅಂತ ಅರ್ಥ. ಅದು ಯಾವ್ದು ಆಗಮ ಅಂದ್ರೆ ಎಲ್ಲಾ ತರ ಆಗಮ, ಅದು ಕೇವಲ ವೇದ ಅಂತ ಅಷ್ಟೇ ಅರ್ಥ ಅಲ್ಲ. ಆಗಮ ಅಂತ ಯಾಕೆ ವೇದ ಕರೀತಾರೆ? ಆಗಮ, ಆ ಅಂದ್ರೆ ಚೆನ್ನಾಗಿ, ಗಮ ಅಂದ್ರೆ ಜ್ಞಾನ, ಗಮನ, ಗಮನ ನಮ್ಮ ಗತಿ ಹೊರಡೋದು ಚೆನ್ನಾಗಿ ಯಾವುದರಿಂದ ಆಗತ್ತೋ ಅದನ್ನ ಆಗಮ ಅಂತ ಕರೀತಾರೆ. ಉದಾಹರಣೆಗೆ ಈಗ ನಾವು ಮೋಕ್ಷಕ್ಕೆ ಹೋಗ್ಬೇಕು, ನಮ್ಮ ಗಮನ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಏನೇನ್ ಬೇಕು ಅದನ್ನ ತಿಳಿಸ್ಕೊಡುತ್ತೆ ವೇದ, ಹಾಗೆ ಶಾಸ್ತ್ರಗಳು ತಿಳಿಸುತ್ತೆ. ಆದ್ರಿಂದ ಅದನ್ನೆಲ್ಲ ಆಗಮ ಅಂತ ಅದನ್ನ ಕರಿತೀವಿ. ನಿರಸ್ತ ಹೇಯಾಯ ಹಯಾದನಾಯ, ಹೇಯ ಅಂದ್ರೆ ಹಾತುಂ ಯೋಗ್ಯ, ಬಿಡ್ಲಿಕ್ಕೆ ಯಾವ್ದು ಯೋಗ್ಯನೋ ಅದೆಲ್ಲ ಹೇಯ ಅಂತ ದೋಷಗಳನ್ನೆಲ್ಲ ಅವನು ಹೋಗಲಾಡಿಸ್ತಾನೆ, ತನ್ನಲ್ಲೂ ದೋಷ ಇಲ್ಲ. ಈ ತರ ಹಯಾನನಾಯ ಇಂತ ಹಯಗ್ರೀವನಿಗೆ ನಮಸ್ಕಾರ. ಹಾಗಾದ್ರೆ ಶಂಖ, ಅಕ್ಷಮಾಲೆ, ಮತ್ತೆ ಪ್ರಬೋಧ ಮುದ್ರೆ, ಗಾನ ಮುದ್ರೆ, ಅಭಯ ಮುದ್ರೆ, ಪುಸ್ತಕ, 5 ಹೇಳಿದ್ರು. ಇಷ್ಟನ್ನ ಅವನು ಧರಿಸಿದ್ದಾನೆ. ಇನ್ನು ಮುಂದಿನ ಶ್ಲೋಕ ರಮಾ ಸಮಾಕಾರ ಚತುಷ್ಟಯೇನ ಕ್ರಮಾತ್ ಚತುರ್ದಿಕ್ಷು ದಿಶೇವಿತಾಯ ನಮೋಸ್ತು ಪಾರ್ಶ್ವ ದ್ವಯಗದ್ವಿರೂಪ ಶ್ರಿಯಾಭಿಷಿಕ್ತಾಯ ಹಯಾನನಾಯ. ಭಗವಂತನಿಗೆ 4 ಅವತಾರ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈಗಾಗ್ಲೇ ನಾರಾಯಣನ ಬಗ್ಗೆ ಹಿಂದೆ ಬಂದಿದೆ. ಆ 4 ರೂಪನು ಮರೆಯೋ ಹಾಗಿಲ್ಲ. ಆ 4 ರೂಪವನ್ನ ನೆನಪಿಸ್ತಾ ರಮಾ ಸಮಾಕಾರ ಚತುಷ್ಟಯ. ಸಮಾಕಾರ ಅಂದ್ರೆ ಸಮಾನವಾದ ಆಕಾರ. ಲಕ್ಷ್ಮೀದೇವಿನೂ ಕೂಡ ಅದೇ ರೀತಿ. ವಾಸುದೇವನಿಗೆ 1 ರೂಪ, ಲಕ್ಷ್ಮೀದೇವಿ ರೂಪ, ಪ್ರದ್ಯುಮ್ನನಿಗೊಂದು, ಅನಿರುದ್ಧನಿಗೊಂದು, ಸಂಕರ್ಷಣನಿಗೆ 1. ಜಯಾಪತಿ ಸಂಕರ್ಷಣ ಅಂತ ಹೇಳ್ತೀವಿ, ಕೃತಿಪತಿ ಪ್ರದ್ಯುಮ್ನ ಅಂತ ಹೇಳ್ತೀವಿ. ಹೀಗೆ ಒಂದೊಂದು ಭಗವಂತನ ರೂಪಗಳಿಗೆ ತಕ್ಕ ಹಾಗೆ ಅಲ್ಲಿ ಭಗವಂತನ ಅನುಗುಣವಾಗಿ ಲಕ್ಷ್ಮೀದೇವಿಯ ಒಂದೊಂದು ರೂಪನೂ ಕೂಡ ಇದ್ದೇ ಇದೆ. ಕ್ರಮಾತ್ ಚತುರ್ದಿಕ್ಷು ನಿಷೇವಿತಾಯ. ಲಕ್ಷ್ಮೀದೇವಿ ಆ 4 ರೂಪವನ್ನ 4 ದಿಕ್ಕುಗಳಲ್ಲಿದ್ದು ತಾನೂ 4 ರೂಪ ಧರಿಸ್ಕೊಂಡು ಸೇವೆ ಮಾಡ್ತಾ ಇದ್ದಾಳೆ. ಇನ್ನು 2 ರೂಪ ಇಲ್ಲಿದೆ: ಪಾರ್ಶ್ವ ದ್ವಯಗ ದ್ವಿರೂಪ. ಪಾರ್ಶ್ವ ಆ ಕಡೆ ಈ ಕಡೆ, ಎಡತೊಡೆ ಬಲತೊಡೆ, 2 ಕಡೆನೂ ಲಕ್ಷ್ಮೀ ರೂಪ. ಶ್ರೀ ಮತ್ತೆ ಭೂ, ಶ್ರೀದೇವಿ ಮತ್ತೆ ಭೂದೇವಿ, ಈ 2 ದೇವಿಯರಿಂದ ಭಗವಂತ ಆಲಿಂಗಿತನಾಗಿದ್ದಾನೆ. ಅಂತ ಭಗವಂತನ ರೂಪ. ಶ್ರಿಯಾಭಿಷಿಕ್ತಾಯ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿ ಅಭಿಷೇಕ ಮಾಡ್ತಾ ಇದ್ದಾಳೆ ಭಗವಂತನ ಮೇಲೆ, ಕಮಲದಿಂದಲೋ ಮತ್ತೊಂದರಿಂದಲೋ ಅಭಿಷೇಕವನ್ನ ಮಾಡ್ತಾ ಇದ್ದಾಳೆ. ಇಂಥ ಹಯಾನನಿಗೆ ನಮಸ್ಕಾರ, ಹಯಗ್ರೀವನಿಗೆ ನಮಸ್ಕಾರ. ಅಂದ್ರೆ ಒಂದು ದೇವರು ಅಂತ ಇಟ್ಕೊಳ್ಳೋದು ಪೂಜೆಗೆ. ಆ ದೇವರನ್ನ ನೋಡ್ತಾ ನಾವೇನ್ ಮಾಡ್ಬೇಕು? ಎಲ್ಲ ಇವನೇ ಅಂತ ಅಲ್ಲೆಲ್ಲ ತಿಳ್ಕೊಂಡು ಹೋಗ್ಬೇಕು. ನಮ್ಮ ಮನೆಯಲ್ಲಿ ವರಾಹ ದೇವರ ಮೂರ್ತಿ ಇದೆ ಅಂದ್ರೆ ವರಾಹನ್ ನೋಡ್ತಾ ಮತ್ಸ್ಯನ ಚರಿತ್ರೆ, ನರಸಿಂಹನ ಚರಿತ್ರೆ ಎಲ್ಲ ಒಂದೇ ಮೂರ್ತಿ ಅಭಿಷೇಕ ಮಾಡೋದು. ಆದ್ರೆ ಯೋಚನೆ ಮಾಡೋದು ಮಾತ್ರ ಆ ಎಲ್ಲ ಏನೇನ್ ಕಾರ್ಯ ಮಾಡಿದ್ಯಾ ಅದೆಲ್ಲ ನೀನೇ ಅಂತ ಆ ರೂಪವನ್ನ ಚಿಂತಿಸೋದು. ಶ್ರಿಯಾಭಿಷಿಕ್ತಾಯ ಹಯಾನನಾಯ. ಇಂಥ ಹಯಾನನಿಗೆ ನಮಸ್ಕಾರ. ಇನ್ನಷ್ಟೇ ಅಲ್ಲ, ಇನ್ನೂ ಹಯವದನ
ಭಗವಂತ ಇನ್ನು ಅನೇಕ ವಸ್ತುಗಳನ್ನು ಧರಿಸಿದ್ದಾನೆ. ಅದೇನೇನ್ ಧರಿಸಿದ್ದಾನೆ ಹಯಗ್ರೀವ ರೂಪಿ ಪರಮಾತ್ಮ? ನಮಗೆಲ್ಲ ಶಂಖ ಇದೆಲ್ಲ ನೆನಪಾಗತ್ತೆ, ಆದ್ರೆ ಇನ್ನೂ ಕೂಡ ಅನೇಕ ವಸ್ತುಗಳನ್ನ ಹಯಾನನ ಧರಿಸಿದ್ದಾನೆ. ಅದ್ ಯಾವ್ದು ಅಂತ ಮುಂದಿನ ಶ್ಲೋಕ ತಿಳಿಸ್ತಾ ಇದೆ. 7ನೇ ಶ್ಲೋಕ. ಕಿರೀಟ ಕಿರೀಟ ಪಟ್ಟಾಂಗದ ಪಟಾಂಗದ ಹಾರ ಕಾಂಚಿ ಕಾಂಚಿ ಸುರತ್ನ ಪೀತಾಂಬರ ಸುರತ್ನ ಪೀತಾಂಬರ ನೂಪುರಾದ್ಯೈ ರೂಪುರಾದ್ಯೈಹಿ ವಿರಾಜಿತಾಂಗಾಯ ವಿರಾಜಿತಾಂಗಾಯ ನಮೋಸ್ತು ತುಭ್ಯಂ ನಮೋಸ್ತು ತುಭ್ಯಂ ಸುರೈಃ ಪರೀತಾಯ ಸುರೈ ಪರಿತಾಯ ಹಯಾನನಾಯ. ಹಯಾನನಾಯ. ಮೊದಲು ಕಿರೀಟ ಹಾಕೊಂಡಿದ್ದಾನೆ ಹಯಗ್ರೀವ. ಆಮೇಲೆ ಪಟ್ಟ. ಪಟ್ಟ ಅಂದ್ರೆ ರೇಷ್ಮೆಯ ವಸ್ತ್ರ, ಪಟ್ಟ ಅಂತ ಕರೀತಾರೆ. ಅದು ಪಟ್ಟ ಅಂದ್ರೆ ವಸ್ತ್ರ, ರೇಷ್ಮೆ ವಸ್ತ್ರ ಅಂದ್ರೆ ಅದು ಪೀತಾಂಬರಧಾರಿ ಅಂತ ಭಗವಂತ ಪ್ರಸಿದ್ಧ, ಹಾಗಾಗಿ ರೇಷ್ಮೆಯ ವಸ್ತ್ರ. ಇನ್ನು ಅಂಗದ, ಅಂಗದ ಅನ್ನೋ ಶಬ್ದಕ್ಕೆ ತೋಳ್ಬಳೆ ಅಂತ ಅರ್ಥ. ಇನ್ನು ಹಾರ. ಕಾಂಚಿ, ಕಾಂಚಿ ಅಂದ್ರೆ ವಡ್ಯಾಣ ಅಂತ ಹೇಳ್ತೀವಿ, ಅಂದ್ರೆ ಸೊಂಟಕ್ಕೆ ಹಾಕೊಳ್ಳುವಂತ ಆಭರಣ, ಅದನ್ನ ನಡುಪಟ್ಟಿ ಅಂತ ಕರೀತಾರೆ ಕಾಂಚಿ. ಅದನ್ನ ಕಂಚಿ ಕಾಮಾಕ್ಷಿ ಅಂತೆಲ್ಲ ಹೇಳ್ತೀವಿ. ಕಂಚಿ ಕಾಮಾಕ್ಷಿ ಅಂತ ವಸ್ತುತಃ ಆ ಭೂಮಿಯ ಪ್ರದೇಶ, ಭೂಮಿಗೆ ಅದು ಕಂಚಿ, ನಡು ಪ್ರದೇಶದಂತೆ ಅಲ್ಲಿ ಇರುವಂತ ದೇವರು ಅಂತ ಕಾಂಚಿ. ಇನ್ನು ಸುರತ್ನ ಪೀತಾಂಬರ ನೂಪುರಾದ್ಯೈಹಿ. ಸುರತ್ನ ಪೀತಾಂಬರ, ಸುರತ್ನ ಅಂದ್ರೇನು? ಒಳ್ಳೆಯ ರತ್ನ, ನವರತ್ನಗಳು ಏನಿದೆ ಶ್ರೇಷ್ಠವಾದ ರತ್ನಗಳು, ಅದರಿಂದ ಕೂಡಿದಾನೆ ಹಯವದನ. ಹಾಗೆ ಪೀತಾಂಬರ, ಪೀತಾಂಬರವನ್ನು ಹುಟ್ಟಿದ್ದಾನೆ, ಅದೇ ರೇಷ್ಮೆಯ ವಸ್ತ್ರ ಅಥವಾ ಹಳದಿ ಬಣ್ಣ, ಬಂಗಾರದಂತೆ ಹೊಳೆಯುವಂತ ಹಳದಿ ಬಣ್ಣದ ವಸ್ತ್ರ. ಪೀತ ಅಂದ್ರೆ ಹಳದಿ ಅಂತ ಅರ್ಥ, ಅಂಬರ ಅಂದ್ರೆ ಬಟ್ಟೆ. ಪೀತಾಂಬರವನ್ನ ಧರಿಸಿದ್ದಾನೆ. ನೂಪುರ, ನೂಪುರ ಅಂದ್ರೆ ಗೆಜ್ಜೆ ಅಂತ ಅರ್ಥ. ಹೀಗೆ ಇಷ್ಟನ್ನ ಹೇಳಿದ್ದಷ್ಟೇ, ಇನ್ನು ಬೇಕಾದಷ್ಟಿದೆ. ದೇವರು ಎಷ್ಟು ಆಭರಣ ಹಾಕೊಂಡಿದ್ದಾನೆ ಅಂದ್ರೆ ಅದನ್ನ ಮನಸ್ಸಿನಿಂದಲೂ ಯೋಚನೆ ಮಾಡ್ಲಿಕ್ಕೆ ಕಷ್ಟ. ಮನುಷ್ಯರೇ ಅನ್ಕೊಳ್ತೀವಿ ನಾವು ಜಾಸ್ತಿ ಹಾಕೊಂಡು ತಿರ್ಗಾಡ್ತಾ ಇದೀವಿ ಅಂತ, ಅದೇ ದೇವ್ರು ಹಾಕೊಳ್ಳೋಷ್ಟು ನೀವು ಹಾಕೊಳ್ಳಿಕ್ ಸಾಧ್ಯ ಇಲ್ಲ, ಗೊತ್ತು ಆಗಲ್ಲ, ಅಷ್ಟು ಹಾಕೊಂಡು ತಿರ್ಗಾಡ್ತಾ ಇರ್ತಾನೆ ದೇವರು. ಹೀಗೆ ಎಷ್ಟು ಪಟ್ಟಿ ಮಾಡಿದ್ದಾರೆ. ಶಂಖ, ಅಕ್ಷಮಾಲ, ಜ್ಞಾನ ಮುದ್ರೆ, ಅಭಯ ಮುದ್ರೆ, ಪುಸ್ತಕ 5 ಆಯ್ತಲ್ಲಿ. ಆಮೇಲೆ ಕಿರೀಟ 6ನೇದು, ಪಟ್ಟ, ರೇಷ್ಮೆಯ ಪಟ್ಟ ವಸ್ತ್ರ ಅಂದ್ರೆ ಅದು ತಲೆಗೆ ಹಾಕೊಳ್ಳುವಂತಹ ವಸ್ತ್ರನೂ ಆಗುತ್ತೆ ಆ ರೇಷ್ಮೆಯ ವಸ್ತ್ರ, ಅದು 7ನೇದಾಯ್ತು. 8ನೇದು ಈ ಅಂಗದ ತೋಳ್ಬಳೆ ಆಯ್ತು. 9ನೇದು ಹಾರ. 10ನೇದು ನಡುಪಟ್ಟಿ. ಇನ್ನು 11ನೇದು ಶ್ರೇಷ್ಠ ರತ್ನಗಳು ಅಂತ ತಗೊಳ್ಬಹುದು, ಇಲ್ಲ ರತ್ನ ಜೊತೆಗಿರುವಂತ ವಸ್ತ್ರ ಅಂತಾನೂ ತಗೊಳ್ಬಹುದು. ಅದು ವಸ್ತ್ರದ ಮೇಲೆ ಅದನ್ನೆಲ್ಲ ಹಾಕೊಂಡಿದ್ದಾನೆ ಅಂತ ಹಾಕಿ ತಗೊಂಡ್ರೆ 10 ಆಯ್ತು. 11 ಕಾಲ್ಗೆಜ್ಜೆ. ಹೀಗೆ ಇಷ್ಟೆಲ್ಲ ನಮ್ಗೆ ಹಯಗ್ರೀವ ದೇವರ ಧ್ಯಾನ ಮಾಡ್ಬೇಕಾದ್ರೆ ಬರ್ಬೇಕಂತೆ. ನಿಜವಾಗಿ ಹಯಗ್ರೀವ ದೇವರ ಧ್ಯಾನ ವಾದಿರಾಜರು ಮಾಡಿದ್ದಾರೆ, ಹಾಗಾಗಿ ಇದನ್ನೆಲ್ಲ ಒಂದೊಂದೊಂದೊಂದು ಬಿಡಿಸಿ ಹೇಳ್ತಾ ಇದ್ದಾರೆ. ನಮ್ಗೇನಂದ್ರೆ ದೇವ್ರ ಮುಖ ಕಂಡ್ರೆ ಅಲ್ಲಿ ಕಾಲ್ ಕಾಣಲ್ಲ, ನೆನಪಾಗ್ತಾ ಇಲ್ಲ. ಕಾಲ್ ನೆನಪಾದ್ರೆ ಕೈ ನೆನಪಾಗಲ್ಲ, ಹೀಗ್ ನಮ್ ಕಥೆ. ಆದ್ರೆ ದೇವ್ರದ್ ಹೀಗಲ್ಲ. ನೀವ್ ಒಂದ್ಸಲಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿ, ಶಂಖ ಹಯಗ್ರೀವ ದೇವ್ರು ಹಿಡ್ಕೊಂಡ್ರೆ ಬರೀ ಶಂಖ ಮಾತ್ರ ನೆನಪಾಗ್ತಾ ಇರುತ್ತೆ, ಈ ಕಡೆ ಇದ್ಯಾವ್ದು ನೆನಪಾಗಲ್ಲ. ಕರೆಕ್ಟ್ ಆಗಿ ಎಲ್ಲ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಬಂದ್ರೆ ಅದು ಸಾರ್ಥಕ. ಈ ರೀತಿಯಲ್ಲಿ ಪ್ರತಿಯೊಂದು ನಮ್ಮ ಕುಲದೇವರ ಪ್ರಾರ್ಥನೆನೂ ಹೀಗೆ ಮಾಡ್ಬೇಕು ಅಂತ ಇದೊಂದು ಸೂಚನೆ. ಅಂದ್ರೆ ನಮ್ಮ ಕುಲದೇವರಲ್ಲಿ ಯಾವ ಕಡೆ ಏನೇನ್ ಆಭರಣ ಇದೆ, ಏನ್ ವಸ್ತ್ರ ಇದೆ, ನಾವೇ ಅದನ್ನ ಚಿಂತಿಸಿ ಧ್ಯಾನ ಮಾಡಿದಾಗ ಈ ತರ ಅನುಗ್ರಹ ಮಾಡ್ತಾರೆ. ಇನ್ನು ಕೊನೆಯದಾಗಿ ಈ ಪ್ರಾರ್ಥನೆಯನ್ನ ಮುಕ್ತಾಯ ಮಾಡ್ತಾ ಫಲಶ್ರುತಿಗೆ ಬರ್ತಾರೆ. ಈಗ ಸದ್ಯ 8ನೇ ಶ್ಲೋಕ. ವಿದೋಷ ಕೋಟಿಂದು ನಿಭ ಪ್ರಭಾಯ ವಿಶೇಷತೋ ಮಧ್ವ ಮುನಿ ಪ್ರಿಯಾಯ ವಿಮುಕ್ತ ವಂದ್ಯಾಯ ನಮೋಸ್ತು ವಿಶ್ವಕ್ ವಿಧೂತ ವಿಘ್ನಾಯ ಹಯಾನನಾಯ. ವಿದೋಷ ಕೋಟಿಂದು ನಿಭ ಪ್ರಭಾಯ. ಒಂದೊಂದೇ ಶಬ್ದ, ಸಂಸ್ಕೃತದಲ್ಲಿ ದೀರ್ಘ ಶಬ್ದಗಳು ಬರುತ್ತೆ. ಇಲ್ಲಿ ಪ್ರಭಾಯ ಅಂತ ಮೊದಲು, ಕೊನೆಗೆ ಪ್ರಿಯಾಯ, ಮುಂದೆ ವಂದ್ಯಾಯ, ಆಮೇಲೆ ವಿಘ್ನಾಯ, ಹಯಾನನಾಯ. ಎಲ್ಲ ಚತುರ್ಥಿ ಪೂರ್ತಿ ಈ ಸ್ತೋತ್ರ ಇಡೀ ಹಾಗೆ. ಯಾಕೆ ನಮಃ ಅಂತ ಹೇಳೋದ್ರಿಂದ ಇಲ್ಲಿ ಕೋಟಿ ಇಂದು ಅಂದ್ರೆ ಚಂದ್ರ. ನಮ್ಗೆ ಯಾವ್ದು ಸಂತೋಷ ಕೊಡುತ್ತೋ ಅದನ್ನ ಇಂದು ಅಂತ ಕರಿತೀವಿ. ಅಂತ ಚಂದ್ರ ಕೋಟಿ ಚಂದ್ರರು ಬಂದ್ರೆ ಹೇಗೆ ಕಾಣ್ತಾರೋ ಹಾಗೆ ಭಗವಂತ ಕಾಣ್ತಾ ಇದ್ದಾನೆ ಅಂತ ಅರ್ಥ. ಕೋಟಿ ಇಂದು ನಿಭ ಅಂದ್ರೇನು? ಅದಕ್ಕೆ ಸಮಾನವಾದ ಪ್ರಭೆ, ವಿಶಿಷ್ಟವಾದ ಪ್ರಭೆ ಇರೋನು.
ಆದ್ರೆ ಆಶ್ಚರ್ಯ, ಚಂದ್ರನ್ ನೋಡಿದಾಗ ಏನ್ ಕಾಣತ್ತೆ ನಮ್ಗೆ? ಒಂದು ಕಲೆ ಕಾಣತ್ತೆ. ಚಂದ್ರ ಏನೇ ಚೆನ್ನಾಗಿದ್ರು ಮಧ್ಯಕ್ಕೊಂದೇನೋ ಕಪ್ ಕಲೆ ಕಾಣುತ್ತೆ. ಗೋಡೆ ಪೂರ್ಣ ಬಿಳಿ ಇದೆ, ಒಂದ್ ಕಪ್ ಚುಕ್ಕೆ ಇಟ್ರೆ ಕಾಣೋದ್ ಜನಕ್ಕೇನು? ಬಿಳಿ ಗೋಡೆ ಕಾಣುತ್ತಾ? ನೇರ ಮೊದಲು ಕಾಣೋದು ಆ ಕಪ್ ಚುಕ್ಕೆ. ಹಾಗೆ ಚಂದ್ರ ಅಷ್ಟು ಇದ್ದಿದ್ರು ಕೂಡ ಆ ಚಂದ್ರನ ಒಂದು ಕಲೆ ಕಾಣ್ತಾ ಇದೆ. ಆದ್ರೆ ಭಗವಂತ ಆ ತರ ಚಂದ್ರ ಅನ್ಕೊಂಡ್ಬೇಡಿ. ಅದನ್ನ ಸಾಮಾನ್ಯವಾಗಿ ಯಾವ್ದೋ ಚಂದ್ರನಿಗೆ ಹೋಲಿಸಿದ್ರು ಭಗವಂತನ ಅಂತಲ್ಲ. ಕೋಟಿ ಚಂದ್ರರು ಬಂದಿದ್ದಾರೆ, ಆದ್ರೆ ಆ ಕೋಟಿ ಚಂದ್ರಲ್ಲಿ ಒಂದು ಕಲೆನೂ ಇಲ್ಲ. ಅಂತ ಕಲೆ ಇಲ್ಲದೆ ಇರೋ, ವಿದೋಷ ಚೂರು ಕಲೆ ಇಲ್ಲದೆ ಇರೋಂಥ ಕೋಟಿ ಚಂದ್ರರು ಬಂದ್ರೆ ಹೇಗ್ ಕಾಣ್ತಾರೋ ಹಾಗೆ ಭಗವಂತ ಕಾಣ್ತಾ ಇದ್ದಾನೆ ಅಂತ. ಹಾಗಾದ್ರೆ ವಾದಿರಾಜರಿಗೆ ಆ ರೀತಿ ಕಾಣ್ತಾ ಇದ್ದಾನೆ ಹಯಗ್ರೀವ ದೇವರು ಅಂತ ಅರ್ಥ. ನಮಗೆ ಮಿಂಚೋಡ್ದಂಗೆ ಅಂತ ಅಷ್ಟೇ ಅಂತ, ಒಂದ್ ಕ್ಷಣ ಹೀಗ್ ಬಂದು ಹೋಗತ್ತಂತೆ. ಅದು ಕೂಡ ನಮಗೆ ಅಂದ್ರೆ ಮನುಷ್ಯರು ಅನ್ಕೊಳ್ಳೋ ಹಾಗಿಲ್ಲ ಅದನ್ನು ಕೂಡ. ಆದ್ರೂ ದೇವ್ರು ಏನೋ ದರ್ಶನ ಕೊಟ್ಟ ಹಾಗಿರತ್ತಂತೆ, ಸುಮ್ನೆ ಅದು ಅಸ್ಪಷ್ಟ ಅಂತ, ಏನೋ ಒಂದ್ ಬೆಳಕ್ ಬಂದಾಗ ಅಷ್ಟೇ. ನಿಜವಾಗಿ ದೇವ್ರ ದರ್ಶನ ಹಾಕಿ ಕೊಡ್ತಾನೆ ಅಂದ್ರೆ ಅವ್ನು ತುಂಬಾ ಭಾಗ್ಯಶಾಲಿ, ತುಂಬಾ ಯೋಗ್ಯತೆ ಇರೋನು ಅಂತ ಅರ್ಥ. ವಿದೋಷ ಕೋಟಿಂದು ನಿಭ ಪ್ರಭಾಯ, ಹೀಗೆ ಚೂರು ಕಲೆ ಇಲ್ಲದೆ ಇರುವಂತಹ ಕೋಟಿ ಚಂದ್ರರಿಗೆ ಸಮಾನವಾದ ಪ್ರಭೆ ಆ ಭಗವಂತನಿಗಿದೆ ಅಂತ. ಅದು ಅಂತ ಚಂದ್ರ ಎಲ್ಲಿದ್ದಾನೆ ಅಂತ ಒಂದು ಪ್ರಶ್ನೆ ನಮಗ್ ಬರ್ಬೋದು. ಭೂಲೋಕದಲ್ಲಂತೂ ಇಲ್ಲ, ಆದ್ರೆ ಸ್ವರ್ಗದಲ್ಲೆಲ್ಲ ಹಾಗಿದೆಯಂತೆ. ಸ್ವರ್ಗದಲ್ಲಿ ಸೂರ್ಯ ಚಂದ್ರ ಎಲ್ಲ ಇದ್ದಾರೆ. ಆ ಸ್ವರ್ಗದಲ್ಲಿರೋ ಚಂದ್ರನಲ್ಲಿ ಮಾತ್ರ ದೋಷ ಇಲ್ವಂತೆ. ಹಾಗಾದ್ರೆ ಅಂತಹ ಚಂದ್ರ ಪ್ರಸಿದ್ಧ. ಎಲ್ಲಿ ಮೇಲ್ಲೋಕಗಳಲ್ಲಿ ಅಂತಹ ಚಂದ್ರ ಇರ್ತಾನೆ. ವಸ್ತುತಃ ಸ್ವರ್ಗದಲ್ಲೆಲ್ಲ ಬೆಳಗ್ಗೆ ಬೇಕಾಗಿಲ್ಲ. ಯಾಕೆ ಬೆಳಕ್ ಬೇಕಾಗಿಲ್ಲ? ಅಲ್ಲಿರೋ ರಕ್ತರಾಶಿಗಳು ಸಾಕಂತೆ ಬೆಳಗ್ಲಿಕ್ಕೆ. ಅದನ್ನ ಅಲ್ಲೆಲ್ಲ ಬೇಡದೇ ಇದ್ರು ಕೂಡ ಅಲ್ಲೆಲ್ಲ ದೇವತಾ ವಾಸಸ್ಥಾನಗಳು ಇದಾನಂತೆ ಚಂದ್ರ. ಅದು ಅವನಲ್ಲಿ ದೋಷ ಇಲ್ಲ. ದೋಷ ಇಲ್ಲದೆ ಇರೋ ಚಂದ್ರ ಇದ್ದಾನೆ. ವಿಶೇಷತೋ ಮಧ್ವ ಮುನಿ ಪ್ರಿಯಾಯ, ಅಷ್ಟೇ ಅಲ್ಲ, ವಿಶೇಷವಾಗಿ ಮಧ್ವ ಮುನಿಗಳಿಗೆ ಪ್ರಿಯ ಅಂದ್ರೆ ಮಧ್ವಾಚಾರ್ಯಗೆ ಪ್ರೀತಿ ಪಾತ್ರನಾದವನು ಹಯಗ್ರೀವ. ಅಂದ್ರೆ ಮಧ್ವಾಚಾರ್ಯನ ಮರೆಯೋ ಹಾಗಿಲ್ಲ. ಹೇಗೆ ಲಕ್ಷ್ಮೀ ದೇವಿಯನ್ನ ದೇವರ ಜೊತೆ ಮರೆಯೋ ಹಾಗಿಲ್ವೋ ಹಾಗೆ ಮಧ್ವ ಮುನಿಗಳನ್ನು ಮರೆಯೋ ಹಾಗಿಲ್ಲ. ಅಂತ ಮಧ್ವ ಮುನಿ ಪ್ರಿಯರಾದ ವಿಮುಕ್ತ ವಂದ್ಯಾಯ, ವಿಮುಕ್ತ ಅಂದ್ರೆ ಈಗಾಗ್ಲೇ ಮೋಕ್ಷಕ್ಕೆ ಹೋದವ್ರಿಗೆ ವಿಮುಕ್ತ ಅಂತ ಕರೀತಾರೆ. ಅಂತ ಮುಕ್ತರಿಂದ ವಂದ್ಯ ಸ್ತೋತ್ರವನ್ನ ಮಾಡಿಸ್ಕೊಳ್ತಾ ಇದ್ದಾನೆ. ಅದೇನಂದ್ರೆ ನಮ್ಗೆ ಸಹಾಯ ಮಾಡೋವರ್ಗೆ ನಾವು ಸಹಾಯ ತಗೊಳ್ತೀವಿ, ನಮ್ ಕಷ್ಟಗಳೆಲ್ಲ ಹೋಯ್ತು, ಆಮೇಲೆ ಏನ್ ಮಾಡ್ತೀವಿ? ಅವ್ರನ್ನ ಬಿಟ್ಬಿಡ್ತೀವಿ. ಅವ್ರು ಯಾಕೆ ಅವ್ರ ನಮ್ಗೇನು ಅಂತ. ಹಾಗೆ ಮೋಕ್ಷಕ್ಕೆ ಹೋದವ್ರದ್ದು ಅದೇ ಆಗ್ಬೋದಲ್ಲ. ಹೇಗಿದ್ರು ಮೋಕ್ಷ ಕೊಟ್ಟಾಯ್ತು, ವಾಪಸ್ ಅಂತೂ ದೇವನ್ ಕಳ್ಸಲ್ಲ. ಯಾಕೆ ಮೋಕ್ಷಕ್ಕೆ ಹೋದವ್ರು ವಾಪಸ್ ಬರಲ್ಲ. ಇವ್ನ್ ಯಾಕೆ ಸ್ತೋತ್ರ ಮಾಡ್ತಾ ಕೂಡ್ಬೇಕು ಈ ದೇವ್ರನ್ನ? ಕೆಲಸ ಆಯ್ತಲ್ಲ ಇವನಿಂದ ಅಂತ ಹಾಕ್ ಕೂಡಲ್ವಂತೆ. ವಿಮುಕ್ತ ವಂದ್ಯಾಯ, ಮೋಕ್ಷಕ್ಕೆ ಹೋದ್ಮೇಲೂ ಅವರು ವಂದ್ಯ, ಮತ್ತೆ ಮತ್ತೆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಇಂಥ ವಿಶ್ವಕ್ ವಿಧೂತ ವಿಘ್ನಾಯ, ನಿಮಗೆ ವಿಘ್ನಗಳು ಎಲ್ಲಾ ಕಡೆಯಿಂದ ಬರ್ತಾ ಇದೆ. ವಿಶ್ವಕ್ ಅಂದ್ರೆ ಎಲ್ಲಾ ಕಡೆ, ಪರಿತಃ ಎಲ್ಲಾ ಕಡೆ ಅಂತ ಅರ್ಥ. ಎಲ್ಲಾ ಕಡೆಯಿಂದ ಬರುವಂತಹ ವಿಘ್ನಗಳನ್ನ ವಿಧೂತ, ಹೊರಗಡೆ ಅವನು ಹಾಕ್ಬಿಡ್ತಾರೆ. ಅದೆಲ್ಲ ವಿಧೂತ ಅಂದ್ರೆ ನಡಗೋದು ಅಂತ ಒಂದು ಅರ್ಥ ಇದೆ. ವಿಶೇಷವಾಗಿ ವಿಘ್ನಗಳು ನಡಗತ್ತಂತೆ. ಹಯಗ್ರೀವನ ಸ್ಮರಣೆ ಮಾಡಿದ್ರೆ ಇಂಥ ಎಲ್ಲ ಕಡೆ ಬರುವಂತ ವಿಘ್ನಗಳನ್ನ ನಮ್ಗೆ ನಿವಾರಣೆ ಮಾಡುವಂತ ಹಯಾನನ ಹಯಗ್ರೀವ ದೇವರಿಗೆ ನಮಸ್ಕಾರ ಅಂತ ಇಷ್ಟು ಮಾಡಿ ಈ ಸ್ತೋತ್ರವನ್ನ ಮಾಡಿದವರು ಯಾರು, ಇದರಿಂದ ಏನು ಫಲ ಅಂತೆಲ್ಲ ಈಗ ವಾದಿರಾಜರು ಕೊನೆಯದಾಗಿ ತಿಳಿಸ್ತಾರೆ. ನಮೋಸ್ತು ನಮೋಸ್ತು ಶಿಷ್ಟೇಷ್ಟದ ಶಿಷ್ಟೇಷ್ಟದ ವಾದಿರಾಜ ಆದಿರಾಜ ಕೃತಾಷ್ಟಕ ಕೃತಾಷ್ಟಕ ಅಭಿಷ್ಟುತ ವಿಶ್ರುತ ಚೇಷ್ಟಿತಾಯ ಚೇಷ್ಟಿತಾಯ ದಶಾವತಾರೈಃ ದಶಾವತಾರೈಃ ತ್ರಿದಶಾರ್ಥದಾಯ ವಿಮಲಸಾರ್ಥಾಯ ನಿಶೇಷ ನಿಶೇಷ ಬಿಂಬಸ್ಥ ಬಿಂಬಸ್ಥ ಹಯಾನನಾಯ ಹಯಾನನಾಯ. ನಮೋಸ್ತು. ಇವನಿಗೆ ನಮಸ್ಕಾರ. ಯಾರಿಗೆ? ಶಿಷ್ಟೇಷ್ಟದ ವಾದಿರಾಜ ಕೃತಾಷ್ಟಕಾಭಿಷ್ಟುತ ಚೇಷ್ಟಿತಾಯ ಅಂತ ಅದೊಂದೇ ಶಬ್ದ. ಅದನ್ನ ಮತ್ತೆ ಬಿಡಿಸೋ ಹಾಗಿಲ್ಲ. ವಸ್ತುತಃ ಒಂದೇ ಶಬ್ದ, ಅದು ಒಟ್ಟಿಗೆ ಅದು ಸೇರ್ಕೊಂಡ್ಬಿಡಿದೆ. ಶಿಷ್ಟ ಇಷ್ಟದ ಅಷ್ಟಕ ಅಭಿಷ್ಟುತ ಚೇಷ್ಟಿತ. ಎಂತ ಶಬ್ದ! ಸಂಸ್ಕೃತ ಗೊತ್ತಿರೋರು ಹೀಗೆ ರಚನೆ ಮಾಡೋದು ತುಂಬಾ ಕಷ್ಟ. ಬಹಳ ಅದಕ್ಕೆ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ವಾದಿರಾಜರು ಯೋಚನೆ ಮಾಡಿದ್ದಲ್ಲ. ರುಕ್ಮಿಣೀಶ ವಿಜಯನೆಲ್ಲ ದಿವಸಕ್ಕೆ ಒಂದೊಂದು ಸರ್ಗ ರಚನೆ ಅಂತೆ. 19 ದಿವಸದಲ್ಲಿ 19 ಸರ್ಗ ಮುಗ್ದೋಯ್ತಂತೆ. ಅಂದ್ರೆ ಅದೇನು ಯೋಚನೆ ಮಾಡೋದಲ್ಲ, ಸುಮ್ನೆ ಹೀಗೆ ಹಯವದನನ್ನ ಅರ್ಚನೆ ಮಾಡೋದು. ಹಾಗೆ ಬರ್ತಾ ಇತ್ತು ಶ್ಲೋಕ, ಅದು ಹಾಗೆ ಅಲ್ಲಿ ಬರ್ಕೊಳ್ತಾ ಇದ್ರು ಅಷ್ಟೇ. ಅಷ್ಟು ಪಾಂಡಿತ್ಯ ವಾದಿರಾಜರಿಗೆ. ಶಿಷ್ಟ ಇಷ್ಟದ, ಶಿಷ್ಟರು ಅಂದ್ರೆ ಒಳ್ಳೆಯವರು, ಶಿಷ್ಟರು. ಸಾತ್ವಿಕರಿಗೆ ಇಷ್ಟವನ್ನ ಕೊಡೋನು ಯಾರು? ಹಯಾನನ, ಭಗವಂತ ಅಂತ ಅರ್ಥ. ಹಾಗಾದ್ರೆ ಸಾತ್ವಿಕರಿಗೆ ಇಷ್ಟ ಕೊಡೋದು ಯಾರು? ಭಗವಂತ. ಅದಕ್ಕೋಸ್ಕರ ವಾದಿರಾಜರು ಏನ್ ಮಾಡಿದ್ರು? ತಮ್ಮ ಅಷ್ಟಕಗಳಿಂದ, ಅಂದ್ರೆ ತಾವೀಗೇನು 8 ಶ್ಲೋಕಗಳಿಂದ ಸ್ತೋತ್ರ ಮಾಡಿದ್ದಾರೆ. ವಸ್ತುತಃ ದಶಾವತಾರ ಸ್ತೋತ್ರ 10 ಪದ್ಯ ಮಾಡ್ಲಿಲ್ಲ. ಆದ್ರೆ 10 ಪದ್ಯ ಮಾಡ್ದೇನೆ 8ರಿಂದಲೇ ಈ ಸ್ತೋತ್ರವನ್ನ ಮುಕ್ತಾಯ ಮಾಡಿದ್ದಾರೆ.
9ನೇ ಶ್ಲೋಕ ಏನು ಕೇವಲ ಫಲಶ್ರುತಿಯಾಗಿ. ಹಾಗಾದ್ರೆ ಈ ಶ್ಲೋಕದ ಪಾರಾಯಣದಿಂದ ಏನು, ಯಾರು ಶಿಷ್ಟರೋ, ಯಾರು ಧರ್ಮಾಚರಣೆಯಲ್ಲಿ ಇದಾರೋ, ಧರ್ಮಿಷ್ಠರೋ ಅಂತವರಿಗೆ ಇಷ್ಟವನ್ನ ನೆರವೇರಿಸ್ತಾನೆ. ಅಭಿಷ್ಟುತ ಚೇಷ್ಟಿತಾಯ. ಅಭಿಷ್ಟುತ ಅಂದ್ರೆ ಸ್ತೋತ್ರ. ಎಷ್ಟರಿಂದ ಸ್ತೋತ್ರ ಮಾಡಿದ್ದಾರೆ? ಅಷ್ಟಕ 8 ಶ್ಲೋಕಗಳಿಂದ ಅಭಿಷ್ಟುತ ಸ್ತೋತ್ರ ಮಾಡಿದ್ದಾರೆ. ಏನ್ ಸ್ತೋತ್ರ ಮಾಡಿದ್ದಾರೆ? ಚೇಷ್ಟಿತ, ಭಗವಂತನ ಚೇಷ್ಟೆ, ಅವನ ಪ್ರತಿಯೊಂದು ವ್ಯಾಪಾರ, ಆಯಾಯ ಅವತಾರಗಳು ಏನಾಯ್ತು ಅದನ್ನ ಹೇಳಿದ್ದಾರೆ. ದಶಾವತಾರೈಹಿ, ಅದು ಯಾವ ಅವತಾರ? ದಶಾವತಾರಗಳಿಂದ ಮಾಡಿದ್ದನ್ನ. ತ್ರಿದಶಾರ್ಥದಾಯ ನಿಶೇಷ ಬಿಂಬಸ್ಥ ಹಯಾನನಾಯ. ತ್ರಿದಶರು ಅಂತಂದ್ರೆ ದೇವತೆಗಳು ಅಂತ ಅರ್ಥ. ಆ ದೇವತೆಗಳ ಅರ್ಥ, ಆ ದೇವತೆಗಳೇನ್ ಬಯಸ್ತಾರೆ ಅವರಿಗೆ ಅದನ್ನು ಕೊಡ್ತಾರೆ. ಮನುಷ್ಯರಲ್ಲಿ ಯಾರು ಶಿಷ್ಟರು, ಒಳ್ಳೆಯವರು, ಅವ್ರೇನ್ ಬಯಸ್ತಾರೆ ಅದನ್ನೂ ಕೊಡ್ತಾನೆ. ಅಂತ ನಿಶೇಷ ಬಿಂಬಸ್ಥ ಹಯಾನನಾಯ ಅಂದ್ರೆ ನಿಶೇಷ ಬಿಂಬ ಅಂತಂದ್ರೆ ಏನರ್ಥ ಅಂತ, ಈ ಕಲೆಗಳು ಇಲ್ದೇ ಇರುವಂತಹ ಬಿಂಬ ಅಂದ್ರೆ ಚಂದ್ರಬಿಂಬ. ಆ ಚಂದ್ರಬಿಂಬದ ಒಳಗಡೆ ಇದ್ದಾನೆ ಹಯಗ್ರೀವ ದೇವರು. ಸಾಮಾನ್ಯವಾಗಿ ಸೂರ್ಯನ ಒಳಗಡೆ ಸೂರ್ಯನಾರಾಯಣನ ಚಿಂತನೆ ಮಾಡ್ತೀವಿ, ಒಂದೊಂದು ಭಗವಂತನ ರೂಪವನ್ನ ಒಂದೊಂದು ಒಳಗಡೆ ಚಿಂತನೆ ಮಾಡ್ತೀವಿ. ಇಲ್ಲಿ ಈ ಚಂದ್ರಬಿಂಬದ ಒಳಗಡೆ ಇರುವಂತಹ ಹಯಗ್ರೀವ ದೇವರು. ಹಾಗಾದ್ರೆ ಹಯಗ್ರೀವ ದೇವರ ಚಿಂತನೆ ಹೇಗ್ ಮಾಡ್ಬೇಕು? ಸೂರ್ಯನ ಒಳಗಡೆ, ಚಂದ್ರನ ಒಳಗಡೆ ಇರುವಂತಹ ಹಯಗ್ರೀವ ದೇವರ ಚಿಂತನೆಯನ್ನ ಮಾಡ್ಬೇಕು. ಇಂತಹ ಹಯಗ್ರೀವನಿಗೆ ನಮಸ್ಕಾರ ಅಂತ. ಒಟ್ಟು ಈ ದಶಾವತಾರ ಸ್ತುತಿಯಲ್ಲಿ ನಾವು ಗಮನಿಸಿದ್ದೇವೆ, ನಾರಾಯಣನಿಂದ ಹಿಡಿದು ಹಯಗ್ರೀವನ ತನಕ ಬಂದ್ರು. ಮಧ್ಯಕ್ಕೆ ದಶಾವತಾರಗಳ ವರ್ಣನೆ ಆಯ್ತು. ಸ್ತೋತ್ರ ಮಾಡಿದ ಎಷ್ಟು ಶ್ಲೋಕದಿಂದ? 8 ಶ್ಲೋಕದಿಂದ. ಫಲ ಏನು ಅಂದ್ರೆ ದೇವತೆಗಳಿಗೂ ಇಷ್ಟ ಪ್ರಾಪ್ತಿ, ಶಿಷ್ಟರಿಗೆ ಇಷ್ಟ ಪ್ರಾಪ್ತಿ. ಫಲ ಆ ಹಯಗ್ರೀವನ ಚಿಂತನೆ ಮಾಡೋದು ಚಂದ್ರ ಬಿಂಬದ ಒಳಗಡೆ ಇರುವಂತಹ ಹಯಗ್ರೀವ ಅನ್ನುವ ಚಿಂತನೆ. ಇಷ್ಟು ಇಲ್ಲಿವರೆಗೆ ಬಂತು. ಇಲ್ಲಿಗೆ ಈ ದಶಾವತಾರ ಸ್ತುತಿ ಮುಕ್ತಾಯ ಆಯ್ತು. ಇನ್ನು ನಾಳೆ ದಿವಸ ಈ ಶನೈಶ್ಚರ ಕೃತವಾದ ಲಕ್ಷ್ಮೀ ನರಸಿಂಹ ಸ್ತೋತ್ರ, ಅದನ್ನು PDF ಕಳಿಸಲಾಗಿದೆ. ಅದರಿಂದ ಅದಕ್ಕೆ ನಾಳೆ ಸಿದ್ಧರಾಗಿ ಅಂತ ತಿಳಿಸ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಸದ್ಗುರು